ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಆಲ್ರೆಡಿ ಗೊತ್ತಿದೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಟೋಟಲ್ ಆಗಿರುವಂತಹ 6 ಯೂನಿಟ್ಸ್. ನನಗೆ ಕೆಲವರು ಕೇಳ್ತಾ ಇರ್ತಾರೆ, ಸರ್ 6 ಯೂನಿಟ್ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿ. ಸರ್ 6 ಯೂನಿಟ್ ಇಂದ ನಾನು ನೋಡಿ, ಥರ್ಡ್ ಯೂನಿಟ್ ಇಂದ ಹಿಡಿದು 6 ಯೂನಿಟ್ ವರೆಗೂ ಎಲ್ಲಾ ಚಾಪ್ಟರ್ಸ್ ನ ಎಕ್ಸ್ಪ್ಲೇನ್ ಮಾಡುವಂತಹ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಇದೆ. ನಾನು ಏನಪ್ಪಾ ಅಂತಂದ್ರೆ ಮೊದಲನೇ ಚಾಪ್ಟರ್ ಕೂಡ ನಾನು ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇವಾಗ ಮಾಡ್ತಾ ಇರುವಂತದ್ದು ಜಸ್ಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಿಮ್ಗೆ ಬೇಕಾಗಿರುವಂತಹ ಕ್ವಶನ್ ಅಂಡ್ ಆನ್ಸರ್ಸ್ ಬೇಕು ಅಂತ ಹೇಳಿದ್ರಿ. ಆ ಕ್ವಶನ್ ಅಂಡ್ ಆನ್ಸರ್ಸ್ ನ ಇವತ್ತಿನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವ್ದಪ್ಪ ಅಂತಂದ್ರೆ ದಟ್ ಇಸ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೊದಲನೇ ಚಾಪ್ಟರ್ ಇಂಟ್ರೊಡಕ್ಷನ್. ಬಟ್ ಇದೇ ಚಾಪ್ಟರ್ ನ ಕ್ವಶನ್ ಆನ್ಸರ್ಸ್ ನ ಬಿಟ್ಟು ಕಾನ್ಸೆಪ್ಟ್ ವೈಸ್ ನಾನು ಎಕ್ಸ್ಪ್ಲೈನ್ ಮಾಡುವಂತ ವಿಡಿಯೋ ನನ್ನ ಚಾನಲ್ ಅಲ್ಲಿ ಇದೆ. ಯು ಕ್ಯಾನ್ ವ್ಯೂ ದಟ್ ಒನ್. ಇವತ್ತು ನಾನು ನಿಮ್ಗೆ ಬೇಕಾಗಿರುವಂತಹ ಕ್ವಶನ್ ಅಂಡ್ ಆನ್ಸರ್ಸ್ ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆನಾ? ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಗೆ ಇರುವಂತಹ ಮೊದಲನೇ ಚಾಪ್ಟರ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಟ್ ಇಸ್ ನಥಿಂಗ್ ಬಟ್ ವಾಟ್ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಿಮ್ಗೆ ಈ ಯೂನಿಟ್ ಅಲ್ಲಿ ಟೋಟಲ್ ಆಗಿ ಬರ್ತಾ ಇರುವಂತಹ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 20 ಮಾರ್ಕ್ಸ್ ಬರ್ತಾ ಇದೆ. ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? 20 ಮಾರ್ಕ್ಸ್ ಬರ್ತಾ ಇದೆ. ಅಲ್ಲಿರುವಂತಹ ಮ್ಯಾಕ್ಸಿಮಮ್ ಕ್ವಶನ್ ನಾನು ಡಿಸ್ಕಸ್ ಮಾಡಿದೀನಿ. ಇದು ಮೊದಲನೇದಾಗಪ್ಪ ಯಾವ್ದಪ್ಪ ಅಂತಂದ್ರೆ ಡಿಫೈನ್ ಪ್ರಾಜೆಕ್ಟ್ ಅಂತ ಹೇಳಿ. ಸೊ ಅಂದ್ರೆ ನಮ್ ಕನ್ನಡದಲ್ಲಿ ಅಂತ ಕರಿತೀರಿ, ಒಂದು ಯೋಜನೆ ಅಂತ ಕರಿತೀರಿ. ಸೊ ವಾಟ್ ಯು ಮೀನ್ ಬೈ ಪ್ರಾಜೆಕ್ಟ್? A project is defined as an effort. A project is defined as an effort to create or modify. ಯಾವುದೇ ಒಂದನ್ನ ಹೊಸದಾಗಿ ಮಾಡಕ್ಕೆ ಅಥವಾ ಅದನ್ನ ಚೇಂಜಸ್ ಮಾಡಕ್ಕೆ ಎ ಸ್ಪೆಸಿಫಿಕ್ ಪ್ರಾಡಕ್ಟ್ ಆರ್ ಸರ್ವಿಸ್. ಒಂದು ಪ್ರಾಡಕ್ಟ್ ಅಥವಾ ಒಂದು ಸರ್ವಿಸ್ ನ ಕೊಡುವಂತದ್ದು. ಸೊ ನೋಡಿ, ಇದು ಸಿಂಪಲ್ ಡೆಫಿನೇಷನ್. ಇದೇ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಸಿಕ್ಕಾಬಿಟ್ಟೆ ಒಂದು 10 ಡೆಫಿನೇಷನ್ಸ್ ಬೇಡ. ನಾನು ಕೂಡ ಒಂದು 10 ಡೆಫಿನೇಷನ್ಸ್ ನ ಕೊಟ್ಟಿದ್ದೀನಿ. ಮೊದಲನೇದಾಗಿ ಜಸ್ಟ್ ಒಂದು ಯಾವ್ದು ಸ್ಪೆಸಿಫೈ ಮಾಡೋದು, ಸ್ಟೂಡೆಂಟ್ ಗೆ ಒಂದು ಸಾಕಾಗುತ್ತೆ ಅಂತೇಳಿ ಇದನ್ನ ಕೊಟ್ಟಿದ್ದೀನಿ. ಎ ಪ್ರಾಜೆಕ್ಟ್ ಇಸ್ ಡಿಫೈನ್ಡ್ ಆಸ್ ಅನ್ ಎಫರ್ಟ್ ಟು ಕ್ರಿಯೇಟ್ ಆರ್ modify a specific product or service is called as project ಅಂತ ಕರಿತೀರಿ. ಮತ್ತೆ ಈ ಚಾಪ್ಟರ್ ಸುಮಾರು ಜನಕ್ಕೆ ಇರುವಂತ ಕನ್ಫ್ಯೂಷನ್ಸ್ ಏನಪ್ಪಾ ಅಂತಂದ್ರೆ, ಸರ್ ನಾವು ಇನ್ನೊಂದು ಯಾವ್ದೋ ಒಂದು ನೋಟ್ಸ್ ನೋಡಿದ್ರಿ ಅಥವಾ ಟೆಕ್ಸ್ಟ್ ಬುಕ್ ನೋಡಿದ್ರಿ, ಅಲ್ಲಿ ನಮಗೆ ಪ್ರಾಜೆಕ್ಟ್ ಬಗ್ಗೆ ಬೇರೆ ಬೇರೆ ಡೆಫಿನೇಷನ್ಸ್ ಇದೆ, ಮತ್ತೆ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಬೇರೆ ಇದೆ, ಟೈಪ್ಸ್ ಆಫ್ ಕನ್ಸಲ್ಟೆಂಟ್ಸ್ ಬೇರೆ ಇದೆ. ನೋಡಿ, ತೊಂದರೆ ಇಲ್ಲ, ತಲೆ ಕೆಡ್ಸ್ಕೊಂಬೇಡಿ. ಫಾರ್ ಈಚ್ ಅಂಡ್ ಎವರಿ ಯೂನಿಟ್, ಪ್ರತಿಯೊಂದು ಚಾಪ್ಟರ್ಗೆ ಅವ್ರ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಕೊಟ್ಟಾಗ ಅವರೇ ಮೆನ್ಷನ್ ಮಾಡಿರ್ತಾರೆ ಏನಂತ ಅಂದ್ರೆ ಆಲ್ಟರ್ನೇಟ್ ಆನ್ಸರ್ಸ್ಗೆ ನಿಮ್ಗೆ ಮಾರ್ಕ್ಸ್ ಕೊಡಕ್ಕಾಗುತ್ತೆ. ಸೊ ಆಲ್ಟರ್ನೇಟ್ ಆನ್ಸರ್ಸ್ಗೆ ಮಾರ್ಕ್ಸ್ ಶುಡ್ ಬಿ ಅಲಾಟೆಡ್ ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ. ಅದರಿಂದ ನೀವು ವರಿ ಮಾಡ್ಕೊಳೋದ್ ಬೇಕಾಗಿಲ್ಲ. ಸೊ ಇದನ್ನಾದ್ರೂ ಓದ್ಕೊಳ್ಳಿ. ನೀವು ಆಲ್ರೆಡಿ ಓದಿದ್ರೆ ಅದನ್ನಾದ್ರೂ ರೆಫರ್ ಮಾಡಿ, ತೊಂದರೆ ಇಲ್ಲ. ಒಟ್ನಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಓದಿರ್ಬೇಕಷ್ಟೇ. ಅರ್ಥ ಆಗ್ತಿದ್ಯಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇದನ್ನ ಕನ್ನಡದಲ್ಲಿ ಯೋಜನೆಯನ್ನು ನಿರ್ದಿಷ್ಟ ಉತ್ಪನ್ನ ಅಥವಾ ಸೇವೆಯನ್ನು ರಚಿಸಲು ಅಥವಾ ಮಾರ್ಪಡಿಸಲು. ರಚಿಸಲು ಅಂದ್ರೆ ಕ್ರಿಯೇಟ್ ಮಾಡಲು ಅಥವಾ ಮಾಡುವ ಒಂದು ಪ್ರಯತ್ನ ಎಂದು ವ್ಯಾಖ್ಯಾನಿಸಬಹುದು ಅಂತ ಕರಿತೀರಿ. ಸೊ ಇದು ಒಂದು ಕನ್ನಡದಲ್ಲಿ ಯೋಜನೆ ಅಂತ ಕರಿತೀರಿ, ಯೋಜನೆ ಅಂತ ಕರಿತೀರಿ ಪ್ರಾಜೆಕ್ಟ್ ಗೆ. ನೋಡಿ, ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ನೋಡಿ, ನಾನಿಲ್ಲಿ ಈ ಎಕ್ಸ್ಪ್ಲನೇಷನ್ಸ್ ಅಂತ ಏನ್ ಕೊಟ್ಟಿದ್ದೀನಲ್ಲ, ಇಟ್ ಇಸ್ ನಾಟ್ ರಿಕ್ವೈರ್ಡ್. ನೀವು ಜಸ್ಟ್ ಇದನ್ನ ಬರೆದ್ರೆ ಕೂಡ ಸಾಕು. ನೆನ್ಪಿಟ್ಕೊಳ್ಳಿ, ದೀಸ್ ಆರ್ ದ ಸಿಂಪಲ್ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿರುವಂತದ್ದು. ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಗೆ ಯಾವ್ದೆಲ್ಲ ಗುಣಲಕ್ಷಣಗಳು ಇರಬೇಕು ನಿಮ್ಗೆ ಗೊತ್ತಿದೆ. ನೀವು ಒಂದು ಸಿಂಪಲ್ ಪ್ರಾಜೆಕ್ಟ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಒನ್ ಆಫ್ ಮೈ ಸ್ಟೂಡೆಂಟ್ ಅವರೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ. ಓಕೆನಾ? ಆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಒಂದು ಪ್ರಾಜೆಕ್ಟ್, ಅದು ಆ ಪ್ರಾಜೆಕ್ಟ್ ಅಲ್ಲಿ ಮ್ಯಾನೇಜರ್ ನ ಅಪಾಯಿಂಟ್ ಮಾಡ್ಕೊಬೇಕು. ಆ ಪ್ರಾಜೆಕ್ಟ್ ಮ್ಯಾನೇಜರ್ ಏನೆಲ್ಲ ಅವನಿಗೆ ಕ್ವಾಲಿಟೀಸ್ ಇರಬೇಕು, ಸೊ ಏನೆಲ್ಲ ಅವನಿಗೆ ಗುಣಲಕ್ಷಣಗಳು ಇರಬೇಕು, ಸೊ ಅವ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು. ನಿಮ್ಗೆ ಗೊತ್ತು, ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಅಂದಾಗ ಅವನು ಟೈಮ್ ಫಾಲೋ ಮಾಡಬೇಕು, ಮತ್ತೆ ಕೆಳಗಡೆ ಇರುವಂತಹ ಕೆಲಸಗಾರನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬೇಕು, ಮತ್ತೆ ಬಜೆಟ್ ಅಲ್ಲಿ ಪ್ರಾಜೆಕ್ಟ್ ಮುಗಿತದೆ ಚೆಕ್ ಮಾಡ್ಕೊಬೇಕು, ಕೊಟ್ಟಿರುವಂತ ಟೈಮ್ ಅಲ್ಲಿ ಪ್ರಾಜೆಕ್ಟ್ ಮುಗಿತದೆ ಚೆಕ್ ಮಾಡ್ಕೊಬೇಕು. ಇದೆಲ್ಲ ಕ್ವಾಲಿಟೀಸ್ ಇರ್ಬೇಕು. ನೋಡಿದ್ರ, ಈಗ ಜನರಲ್ ಆಗಿ ಹೇಳ್ದಂಗೆ ಎಷ್ಟೊಂದು ಕ್ವಾಲಿಟೀಸ್ ಎಲ್ಲ ಇದೆಯೋ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೇಕು. ವಿತೌಟ್ ಎನಿ ವರೀಸ್ ಯು ಕ್ಯಾನ್ ರೈಟ್ ದೋಸ್ ಥಿಂಗ್ಸ್ ಆಲ್ಸೋ. ಸೊ ಇಲ್ಲಿ ನಾನು ಈ ಕಡೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ. ಬಟ್ ಇವನ್ ಬರೆದ್ರೆ ಕೂಡ ಸಾಕು, ಪಾಯಿಂಟ್ಸ್ ಹಾಕ್ಬಿಟ್ಟು ಇವನ್ನೇ ಬರೀರಿ. ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ಏನು, ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು, ಆರ್ಗನೈಸೇಷನ್ ಸ್ಕಿಲ್ಸ್ ಇರಬೇಕು, ಕಮ್ಯುನಿಕೇಶನ್ ಇರಬೇಕು. ನಾನು ಹೇಳಿದೆ ಕಮ್ಯುನಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಏನಂತಂದ್ರೆ ಅವನು ಯಾವ ರೀತಿ ಮಾತಾಡ್ತಾನೆ ಕೆಲಸಗಾರ ಹತ್ರ, ಸೊ ಅಥವಾ ರಾ ಮೆಟೀರಿಯಲ್ಸ್ ಕೊಡುತ್ತೆ ಯಾವ ರೀತಿ ಮಾತಾಡ್ತಾನೆ, ದಟ್ ಮೇಕ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಮತ್ತೆ ಇನ್ನೂ ಒಂದು, ಮಾತಾಡೋದು ಅನ್ನೋದಕ್ಕಿಂತ ಕೆಲವು ಟೈಮ್ ಏನಾಗುತ್ತೆ, ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್, ಅವನಿಗೆ ಇಂಗ್ಲಿಷ್ ಬರುತ್ತೆ, ಕೆಲಸಗಾರಿಗೆ ತೆಲುಗು ಬರುತ್ತೆ. ಅವಾಗ ಅವ್ರಿಬ್ರು ಏನ್ ಮಾಡ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು. ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಕನ್ವೆ ಆಗ್ಬೇಕು.
ಆ ತರ ಲ್ಯಾಂಗ್ವೇಜ್ ಕನ್ವೆ ಆಗ್ಲಿ ಅಂದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರಬೇಕು, ಅಡಾಪ್ಟಬಿಲಿಟಿ ಇರಬೇಕು. ಸೊ ಅಡಾಪ್ಟಬಿಲಿಟಿ ಅಂದ್ರೆ ಏನ್ ಸರ್? ಎಬಿಲಿಟಿ ಟು ಅಡಾಪ್ಟ್ ದ ಚೇಂಜಸ್, ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಅಂಡ್ ಶಿಫ್ಟಿಂಗ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್. ಅದೇ ಸಡನ್ ಆಗಿ ಇವಾಗ ಅವನಿಗೆ ನಾನು ಹೇಳಿದೆ ಪ್ರಿಂಟಿಂಗ್ ಪ್ರೆಸ್ ಅಂತ ಹೇಳಿದೆ. ಆ ಪ್ರಿಂಟಿಂಗ್ ಪ್ರೆಸ್ ಗೆ ಸಡನ್ ಆಗಿ ಒಂದೊಂದು 2,000 ಇನ್ವಿಟೇಷನ್ ಕಾರ್ಡ್ಸ್ ಬಂದ್ಬಿಡುತ್ತೆ ಪ್ರಿಂಟ್ ಹಾಕಕ್ಕೆ ಅಂತ ಇಟ್ಕೊಳ್ಳಿ. ಸೊ ಅವ್ನಿಗೆ ಏನಾಗುತ್ತೆ, ಒಂದು 1,500 ಕಾರ್ಡ್ಸ್ ಪ್ರಿಂಟ್ ಆಗಿರುತ್ತೆ. ಆ ಇನ್ನೊಂದು ರಿಮೈನಿಂಗ್ 500 ಗೆ ಅವನ ಸ್ಟಾಕ್ ಇರೋದಿಲ್ಲ. ಅವಾಗ ಇಮಿಡಿಯೇಟ್ ಆಗಿ ಏನ್ ಡಿಸಿಷನ್ ತಗೋಬೇಕು, ಇಮಿಡಿಯೇಟ್ ಆಗಿ ಇನ್ನೊಬ್ರು ಇಲ್ಲಿರ್ತಾರೆ ಕಾಲ್ ಮಾಡಿ ಅಲ್ಲಿಂದ ತಗೊಂಬರಕ್ ಹೇಳ್ಬೇಕು. ಅಡಾಪ್ಟಬಿಲಿಟಿ ಅಂದ್ರೆ ಆ ರೀತಿ ಆ ಟೈಮ್ಗೆ ಯಾವ ರೀತಿಯಾಗಿ ಒಂದು ಚೇಂಜಸ್ ಆಗ್ಬೇಕು ಅಂತ ಕರೀತಾರೆ. ಓಕೆನಾ? ಸೊ ಅದೇ ರೀತಿ ಮುಂದಕ್ಕೆ ಹೋದ್ರೆ ಅವನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಇರಬೇಕು. ದೆನ್ ನೆಗೋಷಿಯೇಷನ್ ಅಂಡ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಗೊತ್ತಿರಬೇಕು ಅವರಿಗೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಅವ್ರು ಮಾಡಬೇಕು. ಸೊ ಟೀಮ್ ಬಿಲ್ಡಿಂಗ್ ಅಂಡ್ ಕೊಲಾಬರೇಷನ್. ವಾಟ್ ಯು ಮೀನ್ ಬೈ ಟೀಮ್ ಬಿಲ್ಡಿಂಗ್? ಸೊ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಆ ಟೀಮ್ ನ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಅಂದಾಗ ಆ ಪ್ರಿನ್ಸಿಪಲ್ ಕೆಳಗಡೆ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳು ಏನಿರ್ತಾರೆ ಅಥವಾ ಏನ್ ಸ್ಟಾಫ್ ಇರ್ತಾರೆ, ಅವ್ರ ಹತ್ರ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು. ಆ ಟೀಮ್ ನ ಅವರು ಬಿಲ್ಡ್ ಮಾಡ್ಕೊಬೇಕು. ಅಥವಾ ಟೀಮ್ ಜೊತೆ ಚೆನ್ನಾಗಿಲ್ಲ ಅಂದ್ರೆ ಏನಾಗುತ್ತೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಇರುತ್ತೆ. ಈ ಬ್ರಾಂಚ್ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಬ್ರಾಂಚ್ ಕಂಡ್ರೆ ಇವ್ರಿಗಾಗಲ್ಲ, ಸ್ಟಾಫ್ಗೆ ಹೇಳ್ತಾರೆ ನಾನು, ಸ್ಟೂಡೆಂಟ್ಸ್ಗಲ್ಲ. ಸೊ ಆ ಸ್ಟಾಫ್ಗೆ ಆಗಲ್ಲ. ಅವಾಗ ಅದು ಪ್ರಾಬ್ಲಮ್ ಯಾರಿಗಾಗುತ್ತೆ? ಪ್ರಿನ್ಸಿಪಲ್ಗಾಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಔಟ್ಪುಟ್ ಚೆನ್ನಾಗಿ ಬರೋದಿಲ್ಲ. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಟು ಮೇಕ್ ದಟ್. ಟೀಮ್ ಬಿಲ್ಡಿಂಗ್ ಚೆನ್ನಾಗಿರ್ಬೇಕು, ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು, ಸೊ ಅಟೆನ್ಷನ್ ಟು ಡೀಟೇಲಿಂಗ್ ಮಾಡೋದಿರ್ಬೇಕು, ಅಕೌಂಟಬಿಲಿಟಿ ಇರಬೇಕು. ವಾಟ್ ಯು ಮೀನ್ ಬೈ ಅಕೌಂಟಬಿಲಿಟಿ? ಸೊ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಆಗಿರ್ಬೇಕು. So that is what, so taking the responsibility for project outcomes and meeting a project objectives. Objectives ಅಂದ್ರೆ ಏನು? ಆ ಪ್ರಾಜೆಕ್ಟ್ ನ ಉದ್ದೇಶನ ಅವನು ಪರಿಪೂರ್ಣಗೊಳಿಸಕ್ಕೆ ರೆಡಿ ಆಗಿರ್ಬೇಕು. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಅಕೌಂಟಬಿಲಿಟಿ ಅಂತ ಕರಿತೀರಿ. ಅಡಾಪ್ಟಬಿಲಿಟಿ, ಸೊ ಆಲ್ರೆಡಿ ಹೇಳಿದೀನಿ. ರೆಸಿಲಿಯನ್ಸ್, ಕ್ಲೈಂಟ್ ಫೋಕಸ್. ಸೊ ಇದೆಲ್ಲದಲ್ಲಿ ನೋಡಿ, ಇಷ್ಟೊಂದು ಪಾಯಿಂಟ್ಸ್ ಅಲ್ಲಿ ಜಸ್ಟ್ ನೀವು ಒಂದು 5ರಿಂದ 10 ಪಾಯಿಂಟ್ಸ್ ಬಂದ್ರೆ ಸಾಕು. ದಟ್ ಇಸ್ ಮೋರ್ ದನ್ ಎನಫ್ ಅಂತ ಹೇಳ್ಬೋದು. ದಿಸ್ ಈಸ್ ಅಬೌಟ್ ವಾಟ್ ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ವೆರಿ ಸಿಂಪಲ್, ನಾ ಹೇಳ್ತಾ ಇದ್ದೀನಿ ಆಲ್ರೆಡಿ. ಸೊ ಈ ಥಿಂಗ್ ನಿಮಗ್ ಬೇಕಾಗಿಲ್ಲ, ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಅಟ್ ಆಲ್. ನೀವು ಈ ಪಾಯಿಂಟ್ಸ್ ನ ಬರೀರಿ ಸಾಕು. ಲೀಡರ್ಶಿಪ್, ಆರ್ಗನೈಸೇಷನ್ ಸ್ಕಿಲ್ಸ್, ಕಮ್ಯುನಿಟಿ, ಪ್ರಾಬ್ಲಮ್ಸ್. ನಾನು ಆಲ್ರೆಡಿ ನಿಮ್ಗೆ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಯೂಸ್ ಮಾಡ್ಬೋದಪ್ಪ ಅಂದ್ರ LOCPDA. ಸೊ ಈ ತರ ನೀವೇನ್ ಮಾಡ್ಕೊಳ್ಳಿ. ಸೊ ಲೋಕಲ್ PDA ಅಥವಾ ಲಾಕ್ ಪಿ DAT. So lock P DAT. So what is that lock P DAT? Lock ಅಂದ್ರೆ L ಅಂದ್ರೆ ಲೀಡರ್ಶಿಪ್, O ಅಂದ್ರೆ ಆರ್ಗನೈಸೇಷನ್ ಸ್ಕಿಲ್, C ಅಂದ್ರೆ ಕಮ್ಯುನಿಕೇಶನ್. ಸೊ ಅವನಿಗೆ ನಿಮ್ಗೆ ಈಗ 3 ಪಾಯಿಂಟ್ಸ್ ನೆನ್ಪಿಟ್ಕೊಳಕ್ ಆಗ್ಬಿಡ್ತು. P means what? Problem solving. D means what? Decision making. A means what? Adaptability. T means what? Time management. ಸೊ ಈ ರೀತಿ ಇಷ್ಟು ಪಾಯಿಂಟ್ಸ್ ಬರೀ. These are nothing but what? Characteristics of ಪ್ರಾಜೆಕ್ಟ್ ಮ್ಯಾನೇಜರ್. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೀವು ಕನ್ನಡದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ನಾಯಕತ್ವತೆ ಇರಬೇಕು, ಸಾಂಸ್ಥಿಕ ಕೌಶಲ್ಯಗಳಿರ್ಬೇಕು, ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಸಮಸ್ಯೆ ಪರಿಹರಿಸುವ ಕಲೆ ಅವ್ರಿಗಿರ್ಬೇಕು, ತೀರ್ಮಾನ ಮಾಡುವಿಕೆ ಅಂದ್ರೆ ಒಂದು ಡಿಸಿಷನ್ ಮೇಕಿಂಗ್ ಅನ್ನೋದು ಇರ್ಬೇಕು ಅವ್ರಿಗೆ, ಹೊಂದಿಕೊಳ್ಳುವಿಕೆ ಇರಬೇಕು, ಜನಗಳ ಜೊತೆ ಹೊಂದ್ಕೋಬೇಕು, ಟೀಮ್ ಜೊತೆ ಚೆನ್ನಾಗಿ ಹೊಂದಾಣಿಕೆ ಇರಬೇಕು, ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತಿರಬೇಕು, ಮಾತುಕತೆ ಮತ್ತು ಸಂಘರ್ಷ ಪರಿಹಾರ, ಅಲ್ಲಿ ಆಗುವಂತಹ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋ ಕೆಪಾಸಿಟಿ ಇರಬೇಕು, ಅಪಾಯ ನಿರ್ವಹಣೆ ಇರಬೇಕು. ಸೊ ತಂಡದ ನಿರ್ಮಾಣ ಮತ್ತು ಸಹಯೋಗ, ದಟ್ ಇಸ್ ವಾಟ್, ಒಂದು ಅಂಡರ್ಸ್ಟ್ಯಾಂಡಿಂಗ್ ನ ಬೆಳೆಸಬೇಕು, ಒಂದು ಟೀಮ್ ಬಿಲ್ಡಿಂಗ್ ನ ಬೆಳೆಸ್ಕೊಳಕ್ಕೆ ತಾಕತ್ ಇರಬೇಕು. ಸೊ ವಿಶ್ಲೇಷಣಾತ್ಮಕ ಚಿಂತನೆ ಇರಬೇಕು, ವಿವರಗಳಿಗೆ ಬಗ್ಗೆ ಗಮನ ಕೊಡುವಂತ ಕೆಪಾಸಿಟಿ ಇರಬೇಕು. ಸೊ ಸೊ ಇದೊಂದು ಪಾಯಿಂಟ್ ರಿಪೀಟ್ ಆಗಿದೆ, ಸಾರಿ ಫಾರ್ ದಟ್ ಒನ್. ಸೊ ಸ್ಥಿತಿಸ್ಥಾಪಕತ್ವತೆ, ದಟ್ ಇಸ್ ವಾಟ್, ಏನಂತ ಕರಿತೀರಿ, ದಟ್ ಸವಾಲುಗಳು ಮತ್ತು ಹಿನ್ನಡೆಗಳನ್ನು ನಿಭಾಯಿಸುವ ಸಾಮರ್ಥ್ಯ ಮತ್ತು ತೊಂದರೆಗಳಿಗೆ ಹಿಂದಿರುಗುವಂತ. ಸೊ ಇದನ್ನೆಲ್ಲ ಕ್ಲೈಂಟ್ ಫೋಕಸ್ ಅಂತ ಕನ್ನಡದಲ್ಲಿ ಕೂಡ ಅದೇ ಬಂದಿದೆ. ಯು ಕ್ಯಾನ್ ರೈಟ್ ದಟ್ ಒನ್, ನೋ ಪ್ರಾಬ್ಲಮ್. ಈ ತರ ಕೂಡ ಬರೆದ್ರೆ ತೊಂದರೆ ಇಲ್ಲ. ಇಲ್ಲಿ ನಾನು ಒಂದು ಮೆನ್ಷನ್ ಮಾಡುವಂತ ಪಾಯಿಂಟ್, ಇನ್ನ ಸುಮಾರು ಜನ ಮಕ್ಕಳು ನಾನು ಕೇಳ್ತಾನೆ ಇದ್ದಾರೆ, ಸರ್ ನಾವು ಕನ್ನಡದಲ್ಲಿ ಬರೀಬೋದಾ ಸರ್? ನೋಡಿ, ಆಲ್ರೆಡಿ ಆರ್ಡರ್ ಕೂಡ ಆಗಿದೆ. ಯು ಕ್ಯಾನ್ ರೈಟ್ ಇನ್ ಕನ್ನಡ. ಸೊ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ರೀಸೆಂಟ್ ಆಗಿ ನನಗೆ ಒಂದು ನಿಮ್ಮ ಓದ್ತಾ ಇರುವಂತಹ ಮ್ಯಾಥಮೆಟಿಕ್ಸ್ ಇರುವಂತಹ ಒಂದು ಟೆಕ್ಸ್ಟ್ ಬುಕ್ ನ ಕನ್ನಡಕ್ಕೆ ಅನುವಾದ ಮಾಡಿರುವಂತದ್ರಲ್ಲಿ ನಾನು ಅದನ್ನ ರಿವ್ಯೂವರ್ ಆಗಿ ಕೆಲಸ ಮಾಡಿದೀನಿ. ಯಾಕೆ ರಿವ್ಯೂವರ್ ಆಗಿ ಕೆಲಸ ಮಾಡಿದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾಕಂತಂದ್ರೆ ಈಗ ಆಲ್ ಓವರ್ ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ನಿಮ್ಮದೇ ಆಗಿರುವಂತಹ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಓದಕ್ಕೆ ಎಲ್ಲಾ ಸಬ್ಜೆಕ್ಟ್ಸ್ ನಾವು ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ದೀರಿ. ಸೊ ಆಗಿದ್ಮೇಲೆ ನೀವ್ ಏನ್ ಮಾಡ್ಬೋದು, ಕನ್ನಡದಲ್ಲಿ ಬರೆದ್ರೆ ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ನೀವು ಅದಕ್ಕೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನೀವ್ ಹಂಗೇನಾದ್ರು ಕೊಟ್ಬಿಟ್ಟು ನಿಮ್ಗೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಫೀಲ್ ಆಯ್ತು ಅಂದ್ರೆ ಯು ಡೆಫಿನೆಟ್ಲಿ ಗೋ ಫಾರ್ ರಿವ್ಯಾಲ್ಯೂಯೇಷನ್.
ಓಕೆ. ನಾನು ಹೇಳ್ತಾ ಇದೀನಲ್ವಾ, ನೆನ್ಪಿಟ್ಕೊಳ್ಳಿ ಸರ್, ನಾನು ಬರ್ದಿದ್ದೀನಿ ಸರ್ ಕನ್ನಡದಲ್ಲಿ, ನಾನು ಫೇಲ್ ಮಾಡ್ಬಿಟ್ಟಿದ್ದಾರೆ ಸರ್, ನನ್ಗೇನು ಬಂದಿಲ್ಲ ಸರ್, ಮಾರ್ಕ್ಸೇ ಕೊಟ್ಟಿಲ್ಲ ಸರ್. ಆ ತರ ಏನಾನ ಉದ್ದೇಶ ಇದ್ರೆ ನೀವು ರಿವ್ಯಾಲ್ಯೂಯೇಷನ್‌ಗೆ ಹೋಗಿ ಫೋಟೋ ಕಾಪಿ ತರಿಸಿ. ಓಕೆನಾ? ಆಸ್ ಎ ಸ್ಟೂಡೆಂಟ್ ಆಗಿ, ಆಸ್ ಎ ಸ್ಟೂಡೆಂಟ್ ಪೇರೆಂಟ್ ಆಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಯು ಕ್ಯಾನ್ ಗೋ ಫಾರ್ ದಟ್ ಒನ್. ವಿಥೌಟ್ ಎನಿ ಜನರಾಲಿಟೀಸ್ ಯು ಕ್ಯಾನ್ ಗೋ ಫಾರ್ ದಟ್ ಒನ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಐಡೆಂಟಿಫೈ ಎನಿ 4 ಡಿಫರೆನ್ಸಸ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್. ನಾನು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡಿ ವಿಡಿಯೋದಲ್ಲಿ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಎಕ್ಸ್‌ಪ್ಲೇನ್ ಕೊಟ್ಟಿದ್ದೀನಿ. ಏನಕ್ಕೆ ಪ್ರಾಜೆಕ್ಟ್‌ಗೂ ಆಪರೇಷನ್‌ಗೂ ಡಿಫರೆನ್ಸ್ ಏನು? ನೋಡಿ, ಒಂದು ಪ್ರಾಜೆಕ್ಟ್ ಫಸ್ಟ್ ಆಫ್ ಆಲ್ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಪ್ರಾಜೆಕ್ಟ್ ಅಂತಂದ್ರೆ ನಿಮಗೆ ಒಂದು ಕಾರ್ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಅಂತ ಒಂದು ಪ್ರಾಜೆಕ್ಟ್. ಕಾರ್ ಕಂಪನಿ ಮ್ಯಾನುಫ್ಯಾಕ್ಚರ್ ಅನ್ನೋದೇನು ಒಂದು ಪ್ರಾಜೆಕ್ಟ್. ಅದ್ರ ಒಳಗಡೆ ನಡೆಯುವಂತ ಸ್ಟೆಪ್ಸ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಪರೇಷನ್. ಸಿಂಪಲ್ ಎಕ್ಸಾಂಪಲ್ ಇದು. ಒಂದು ಪ್ರಾಜೆಕ್ಟ್ ಇದೆ. ಏನ್ ಪ್ರಾಜೆಕ್ಟ್ ಅದು? ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ ಟಾಟಾ ಮೋಟಾರ್ಸ್ ಕಾರ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದೀರಿ ನಾವೆಲ್ಲಿ, ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಕೆಂಗೇರಿಯಿಂದ ಇರುವಂತಹ ಬಿಡದಿನ ಸ್ಟಾರ್ಟ್ ಮಾಡಿ. ದಟ್ ಇಸ್ ವಾಟ್ ಒಂದು ಪ್ರಾಜೆಕ್ಟ್. ಸೊ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಇಲ್ಲಿ. ಈ ಪ್ರಾಜೆಕ್ಟ್ ಬಂತು ಅಂದ್ರೆ ನಮ್ಮೆಲ್ಲರಿಗೂ ಕೆಲಸ ಸಿಗುತ್ತೆ, ಸುತ್ತಮುತ್ತ ಜನಕ್ಕೆ ಈಸಿ ಆಗುತ್ತೆ. ದಟ್ ಇಸ್ ಒಂದು ಪ್ರಾಜೆಕ್ಟ್. ಅದ್ರ ಒಳಗಡೆ ನಡೆಯುವಂತಹ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಆಪರೇಷನ್ಸ್. ಹೋಪ್ ಯು ಅಂಡರ್‌ಸ್ಟುಡ್ ದಿಸ್ ಒನ್. ಲೆಟ್ಸ್ ಮೂವ್ ಆನ್ ಟು ದ ಆನ್ಸರ್. ಸೊ ಪ್ರಾಜೆಕ್ಟ್ ಅನ್ನೋದಕ್ಕೆ ಮತ್ತೆ ಆಪರೇಷನ್ ಡಿಫರೆನ್ಸ್ ಏನು? ಪ್ರಾಜೆಕ್ಟ್ ಅನ್ನೋದು ಇಟ್ ಇಸ್ ಎ ಟೆಂಪರವರಿ. ಆಪರೇಷನ್ ಅದು ರಿಪಿಟೇಟಿವ್. ನಾನು ಹೇಳಿದೆ, ಅದು ಪ್ರಾಜೆಕ್ಟ್ ಅನ್ನೋದು ಇದ್ರೆ ಇತ್ತು, ಇಲ್ಲಾಂದ್ರೆ ಇಲ್ಲ. ಬಟ್ ಆಪರೇಷನ್ಸ್ ಹಂಗಲ್ಲ. ಆ ಪ್ರಾಜೆಕ್ಟ್ ಒಳಗಡೆ ನಡೆಯುವಂತ ಸ್ಟೆಪ್ಸ್ ಅದೇನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ನೋಡಪ್ಪ, ಇಲ್ಲಿ ಅಸೆಂಬ್ಲಿ ಇರುತ್ತೆ, ನೆಕ್ಸ್ಟ್ ಏನ್ ಮಾಡ್ತೀರಿ, ಡ್ಯಾಶ್ ಬೋರ್ಡ್ ರೆಡಿ ಮಾಡ್ತೀರಿ, ಅದ್ರ ನೆಕ್ಸ್ಟ್ ಏನ್ ಮಾಡ್ತೀರಿ, ಈ ತರ ಅದನ್ನ ಆ ಸ್ಟೆಪ್ ಅಲ್ಲಿ ಅದು ರೆಡಿ ಆಗ್ತಾ ಹೋಗ್ತಾ ಇರುತ್ತೆ. ದಟ್ ಇಸ್ ವಾಟ್ ಇಲ್ಲಿ ಪ್ರಾಜೆಕ್ಟ್ ಅನ್ನೋದು ಟೆಂಪರರಿ ಆಗಿರುತ್ತೆ, ಆಪರೇಷನ್ ರಿಪಿಟೇಟಿವ್ ಆಗಿರುತ್ತೆ. ಪ್ರಾಜೆಕ್ಟ್ ಅನ್ನೋದು ಯೂನಿಕ್. ಇದು ಕಂಟಿನ್ಯೂಸ್ ಸೈಕಲ್, ಇದು ಒಳಗಡೆ ನಡೀತಾ ಇರುತ್ತೆ ಇದು. ಓಕೆನಾ? ಪ್ರಾಜೆಕ್ಟ್ ಅನ್ನೋದು ಯೂನಿಕ್. ನಿಮ್ ಟಾಟಾ ಮೋಟಾರ್ಸ್ ಅನ್ನೋದು ಯೂನಿಕ್. ಅಥವಾ ಐ4 ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬರ್ತಾ ಇದೆ ಕೋಲಾರದಲ್ಲಿ, ದಟ್ ಇಸ್ ವಾಟ್ ಯೂನಿಕ್. ದಟ್ ಇಸ್ ಒಂದು ಪ್ರಾಜೆಕ್ಟ್. ಓಕೆ. ಅದ್ರ ಒಳಗಡೆ ನಡೆಯುವಂತ ಸ್ಟೆಪ್ಸ್ ಏನಾಗಿರುತ್ತೆ, ದಟ್ ಇಸ್ ವಾಟ್ ಕಂಟಿನ್ಯೂಸ್ ಸೈಕಲ್. ಸೊ ಕ್ರಿಯೇಟ್ ಎ ನ್ಯೂ ಪ್ರಾಡಕ್ಟ್, ಸರ್ವಿಸ್ ಆರ್ ಪ್ರಾಸೆಸ್. ಇದೇನಾಗುತ್ತೆ, ಪ್ರಾಜೆಕ್ಟ್ ಅನ್ನೋದು ಇಟ್ಸ್ ಕ್ರಿಯೇಟ್ಸ್ ನ್ಯೂ ಪ್ರಾಡಕ್ಟ್, ಸರ್ವಿಸ್ ಆರ್ ಪ್ರಾಸೆಸ್. ಅದೇ ಪ್ರಾಡಕ್ಟ್ ಅಂದ್ರೆ ಸರ್ವಿಸ್ ಆರ್ ಪ್ರಾಸೆಸ್ ಆಲ್ರೆಡಿ ಕ್ರಿಯೇಟೆಡ್ ಅಂಡ್ ಇಸ್ ಇನ್ ಯೂಸ್. ಆಲ್ರೆಡಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ, ಅದು ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಪರ್ಫಾರ್ಮೆನ್ಸ್, ಕಾಸ್ಟ್ ಅಂಡ್ ಟೈಮ್ ಆರ್ ಅನ್ಸರ್ಟನ್. ಅದನ್ನ ನಾವು ಹೇಳಕ್ ಆಗೋದಿಲ್ಲ. ಪರ್ಫಾರ್ಮೆನ್ಸ್, ಕಾಸ್ಟ್, ಟೈಮ್, ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಬಟ್ ಇಲ್ಲಿ ಹಂಗಲ್ಲ. ಪರ್ಫಾರ್ಮೆನ್ಸ್, ಕಾಸ್ಟ್ ಅಂಡ್ ಟೈಮ್ ಆರ್ ನೋ. ನಮ್ಗೆ ಗೊತ್ತಿರುತ್ತೆ ಹೆಂಗ್ ಆಗ್ಬೇಕು. ನೋಡಪ್ಪ, ಈ ಸ್ಟೆಪ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಆಗ್ಬೇಕು, ಈ ಟೈಮ್ ಇದನ್ನ ಮುಗಿಸಬಹುದು. ದಟ್ ಇಸ್ ವಾಟ್ ಇಲ್ಲಿ ಅನ್ಸರ್ಟನ್, ಇದು ನೋನ್. ನೀವು ಇದು ಬೇಕಾದ್ರೆ ಈ ವರ್ಡ್ ಮಾತ್ರ ಬರೀರಿ, ತೊಂದರೆ ಇಲ್ಲ. ವಾಟ್ ಇಸ್ ದಟ್? ಅನ್ಸರ್ಟೈನ್, ನೋನ್. ದೆನ್ ಡೆವಲಪಿಂಗ್ ಎ ನ್ಯೂ ಸಿಸ್ಟಮ್. ಇಲ್ಲಿ ಏನಾಗುತ್ತೆ, ಒಂದು ನ್ಯೂ ಸಿಸ್ಟಮ್ ನ ಡೆವಲಪ್ ಮಾಡ್ತೀರಿ. ಇಲ್ಲಿ ಸಿಸ್ಟಮ್ ಆಲ್ರೆಡಿ ಎಕ್ಸಿಸ್ಟ್ ಅಲ್ಲಿ ಇರುತ್ತೆ, ಬಟ್ ಮೇಂಟೈನಿಂಗ್ ಅಂಡ್ ಸಸ್ಟೈನಿಂಗ್. ಅದನ್ನ ಮೇಂಟೈನ್ ಮಾಡ್ತಾ ಇರಬೇಕು, ಸಸ್ಟೈನ್ ಮಾಡ್ತಾ ಇರಬೇಕು. ಸಸ್ಟೈನ್ ಅಂದ್ರೆ ಏನು? ಅದನ್ನ ಆ ಕಂಟಿನ್ಯೂಟಿನ ನಾವು ಕಾಯ್ಕೊಂಡು ಕೂತಿರ್ಬೇಕು. ದಟ್ ಇಸ್ ವಾಟ್ ಆಪರೇಷನ್. ಸೊ ಇದು ಡೆವಲಪಿಂಗ್ ನ್ಯೂ ಸಿಸ್ಟಮ್. ಅನ್ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಅಂಡ್ ಔಟ್ಪುಟ್. ಪ್ರಾಜೆಕ್ಟ್ ಅಂದ್ಮೇಲೆ ಸಡನ್ ಆಗಿ ಚೇಂಜಸ್ ಬರ್ತಾ ಇರಬಹುದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್ ಬಂದಿರಬಹುದು. ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್. ಮೋರ್ ರಿಸ್ಕಿ, ಯೂಶಲಿ ಡನ್ ಫಾರ್ ಫಸ್ಟ್ ಟೈಮ್. ನಾವೇನ್ ಮಾಡ್ತೀವಿ, ಫಸ್ಟ್ ಟೈಮ್ ಮಾಡ್ಕೋತೀವಿ. ಫೀವರ್ ರಿಸ್ಕ್ ಆರ್ ಅಟ್ ದ ಸೇಮ್ ರಿಪೀಟೆಡ್ ಮೆನಿ ಟೈಮ್ಸ್. ನಮಗೆ ಕೆಲವು ಟೈಮ್ ಈಗ ಒಂದು ಅಸೆಂಬ್ಲಿ ನಡೆಯೋ ಜಾಗದಲ್ಲಿ ಆಗುವಂತ ರಿಸ್ಕ್ ಏನೋ ಅದು ನಮ್ಗೆ ಗೊತ್ತಿರುತ್ತೆ. ದರ್ ಇಸ್ ರಿಸ್ಕ್, ಈ ತರ ಆಗ್ಬೋದು ಅಂತ ಗೊತ್ತಿರುತ್ತೆ. ಇಲ್ಲ ಆ ತರ ಅಲ್ಲ, ಯೂಶಲಿ ಡನ್ ಫಾರ್ ದಿ ಫಸ್ಟ್ ಟೈಮ್. ಇಲ್ಲಿ ವೆನ್ ಆಬ್ಜೆಕ್ಟ್ಸ್ ಆರ್ ಅಚೀವ್ಡ್, ದ ಪ್ರಾಜೆಕ್ಟ್ ಎಂಡ್ಸ್. ಮಲ್ಟಿಪಲ್ ಆಬ್ಜೆಕ್ಟ್ಸ್ ಟು ಬಿ ಅಚೀವ್ಡ್ ಅಗೇನ್ ಅಂಡ್ ಅಗೇನ್. ಇಲ್ಲಿ ಅಗೇನ್ ಅಂಡ್ ಅಗೇನ್ ರಿಪೀಟ್ ಆಗ್ತಾ ಇರುತ್ತೆ. ಇದು ಪ್ರಾಜೆಕ್ಟ್ಸ್ ಎಂಡ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಒನ್. ದಟ್ ಇಸ್ ವಾಟ್ ದ ಪ್ರಾಜೆಕ್ಟ್ ಅಂಡ್ ಆಪರೇಷನ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್. ಖಂಡಿತ ನೀವು ಇಲ್ಲೇ ಇದೇ ಸ್ಪಾಟ್ ಅಲ್ಲಿ ಮೆಸೇಜ್ ಹಾಕಿ, ಸರ್ ಅರ್ಥ ಆಗ್ತಿದೆ ಅಂತ ಹೇಳಿ. ಯಾಕಂದ್ರೆ ಅರ್ಥ ಆಗ್ತಿಲ್ಲ ಅಂದಾಗ ನಾನು ಮಾಡ್ಕೊಂಡು ಹೋಗ್ತಾ ಇದ್ರೆ ನನಗೆ ಯೂಸ್ ಆಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಟ್ ಒನ್. ಕನ್ನಡದಲ್ಲಿ ಕೂಡ ನಿಮ್ಗೆ ಇದೊಂದು ತಾತ್ಕಾಲಿಕ, ಇದು ಪುನರಾವರ್ತಿತ, ಅನನ್ಯ ಅಂದ್ರೆ ಯೂನಿಕ್, ನಿರಂತರ ಚಕ್ರತೆ. ಇದು ಹೊಸ ಉತ್ಪನ್ನ, ಸೇವೆ ಅಥವಾ ಪ್ರಕ್ರಿಯೆಯನ್ನು ರಚಿಸುತ್ತದೆ. ಇದು ಉತ್ಪನ್ನ, ಸೇವೆ ಅಥವಾ ಪ್ರಕ್ರಿಯೆಯನ್ನು ಈಗಾಗಲೇ ರಚಿಸಲಾಗಿರುತ್ತದೆ, ಅದನ್ನ ಬಳಕೆ ಮಾಡ್ತಾ ಇರ್ತೀವಿ. ಕಾರ್ಯಕ್ಷಮತೆ, ವೆಚ್ಚ ಮತ್ತು ಸಮಯ ಅನಿಶ್ಚಿತವಾಗಿರುತ್ತದೆ. ಇದ್ರಲ್ಲಿ ನಾವು ಯಾವ್ದನ್ನ ಡಿಸೈಡ್, ಇಟ್ ಇಸ್ ನಾಟ್ ಪಕ್ಕ ಫಿಕ್ಸ್ ಆಗಿರಲ್ಲ. ಅನಿಶ್ಚಿತ ಅಂದ್ರೆ ಸಡನ್ ಡಿಸೈಡ್ ಆಗದೆ ಇರುವಂತದ್ದು, ನಿಶ್ಚಿತ ಅಲ್ಲ. ಇಲ್ಲ ಆತರ ಅಲ್ಲ. ಇಟ್ ಈಸ್ ಕಾರ್ಯಕ್ಷಮತೆ ಮತ್ತು ಇದು ಸಮಯ ನಮಗೆ ಗೊತ್ತಿರುತ್ತೆ. ಇಟ್ ಇಸ್ ನೋನ್. ಇದು ನಿಶ್ಚಿತವಾಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಇದೇ ಟೈಮ್ಗೆ ಆಗ್ಬೇಕು ಅಂತ ಫಿಕ್ಸ್ ಆಗಿರುತ್ತೆ. ಹೊಸ ವ್ಯವಸ್ಥೆನ ಅಭಿವೃದ್ಧಿ ಪಡಿಸುತ್ತದೆ. ಇದು ವ್ಯವಸ್ಥೆ ಈಗ ಅಸ್ತಿತ್ವದಲ್ಲಿರುತ್ತದೆ, ನಿರ್ವಹಿಸುವುದು ಮತ್ತು ಅದನ್ನು ಉಳಿಸ್ಕೊಂಡು ಹೋಗ್ತೀರಿ. ಅನಿರೀಕ್ಷಿತ ಇನ್ಪುಟ್ಗಳು ಮತ್ತು ಔಟ್ಪುಟ್ಗಳು. ನಿರೀಕ್ಷಿತ ಇನ್ಪುಟ್ಗಳು ಮತ್ತು ಔಟ್ಪುಟ್ಗಳು. ಹೆಚ್ಚು ಅಪಾಯ, ಸಾಮಾನ್ಯವಾಗಿ ಮೊದಲ ಬಾರಿಗೆ ಮಾಡಲಾಗುತ್ತದೆ. ಅನೇಕ ಬಾರಿ ಪುನರಾವರ್ತಿಸುವುದರಿಂದ ಕಡಿಮೆ ಅಪಾಯಲ್ಲಿ ಕಳಿಸುತ್ತದೆ. ಗುರಿಗಳು ಸಾಧಿಸಿದಾಗ ಯೋಜನೆಯು ಕೊನೆಗೊಳ್ಳುತ್ತದೆ. ಮತ್ತೆ ಮತ್ತೆ ಸಾಧಿಸಬೇಕಾದ ಬಹು ಉದ್ದೇಶಗಳು ನಾವು ಇಲ್ಲಿ ಆಪರೇಷನ್ಸ್ ಅಲ್ಲಿ ನೋಡಬಹುದು. ಸೊ ಇದು ಯೋಜನೆ. ಇಲ್ಲಿ ಮೇನ್ ತಿಳ್ಕೊಳ್ಳಿ, ಯೋಜನೆ ಅಂತ ಕರಿತೀರಿ. ಇದು ಯೋಜನೆ ಮತ್ತು ಇದು ಕಾರ್ಯಾಚರಣೆ. ಸೊ ದಿಸ್ ಇಸ್ ವಾಟ್ ದ ಡಿಫರೆನ್ಸ್ ಬಿಟ್ವೀನ್
project and operation. So let's move on to the next question. List the features of project. List the features of project or list the features of project management ಅಥವಾ ಲಿಸ್ಟ್ ಎನಿ 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್. ನೋಡಿ ನಾನಿಲ್ಲಿ ನೋಡ್ತಾ ಇರೋಂಥದ್ದೇನು ಇದು ಪ್ರಾಜೆಕ್ಟ್, ಅವಾಗಲೇ ಮಾಡಿರೋದು ಯಾವುದು ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಬೇರೆ, ಪ್ರಾಜೆಕ್ಟ್ ಬೇರೆ. ಸೊ ಆಲ್ಮೋಸ್ಟ್ ನೋಡಿ ನಾನು ಹೇಳ್ತಾ ಇದ್ದೀನಿ, ನಾನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನೋಡಿ ನೀವು, ನಾನು ಕೆಲವೊಂದು ಥಿಂಗ್ಸ್ ನ ಹೇಳಿದ್ದೀನಿ, ನೀವು ಅದ್ರಲ್ಲಿ ಅಬ್ಸರ್ವ್ ಮಾಡಬೇಕು. ದಯವಿಟ್ಟು ಆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ಆ ವಿಡಿಯೋ ನೋಡಿದಾಗ ನೀವು ಎಲ್ಲಿ ನೋಟ್ಸ್ ನ ಡೌನ್ಲೋಡ್ ಮಾಡಬೇಕು, ಎಲ್ಲಿ ನೀವು PDF ನ ಡೌನ್ಲೋಡ್ ಮಾಡ್ಕೊಬೇಕು, ಯಾವ ಚಾಪ್ಟರ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಡೀಟೇಲ್ ಆಗಿ ಆಸ್ ಪರ್ ಮೈ ನಾಲೆಜ್. ನೀವು ಅನ್ಕೋಬಹುದು ನೀವ್ ಹೇಳಿರ್ತೀರಾ ಸರ್ ನಮಗೆ ಅದೇನು ಗೊತ್ತಾಗ್ತಾ ಇಲ್ಲ ಅಂತ, ಇದ್ರೆ ನನಗೆ ಹೇಳಿ. ಓಕೆ, ಸೊ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಪ್ಪ ಅಂತಂದ್ರೆ ಅದನ್ನ ನೋಡಿದಾಗ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಪ್ರತಿ ಡೇ ನನಗೆ ಮತ್ತೆ ಸರ್ ಪಾಸಿಂಗ್ ಪ್ಯಾಕೇಜ್ ಕಳಿಸಿ ಸರ್ ಅಂತ ಕೇಳ್ತೀರಾ, ಯಾವ ಚಾಪ್ಟರ್ ಓದ್ಬೇಕು ಸರ್ ಅಂತ ಕೇಳ್ತೀರಾ, ಸರ್ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಸರ್ ಅಂತ ಕೇಳ್ತೀರಾ. ನೀವ್ ವಿಡಿಯೋ ನೋಡ್ತಾ ಇದ್ದಂಗೆ ನೋಡಿ, ಒಬ್ಬ 4-5 ಸತಿ ಅಟೆಂಪ್ಟ್ ಮಾಡಿರುವಂತ ಸ್ಟೂಡೆಂಟ್ ಆ ಟೀಚರ್ ಗಿಂತ ಎಕ್ಸ್ಪರ್ಟ್ ಆಗಿರ್ತಾನೆ. ಹೆಂಗೆ ಲಾಜಿಕ್ ಅಂತಂದ್ರೆ ಮೊದ್ಲು ಹೇಳ್ತಾ ಇದ್ರಲ್ಲ, ಯಾವ ರೀತಿ ಒಬ್ಬ ಕಾಂಪೌಂಡ್ರು ಡಾಕ್ಟರ್ ಗಿಂತ ಎಕ್ಸ್ಪರ್ಟ್ ಆಗಿರ್ತಾನೆ ಅಂತ ಹೇಳ್ಬಿಟ್ಟು, ಆ ರೀತಿ ಒಬ್ಬ ಸ್ಟೂಡೆಂಟ್ ಒಂದು 4-5 ಟೈಮ್ಸ್ ಎಕ್ಸಾಮ್ ಅಟೆಂಡ್ ಮಾಡಿದ್ದ ಅವನು ಅಟೆಂಪ್ಟ್ಗಳು ಅಂತಂದ್ರೆ ಅವನು ಟೀಚರ್ ಗಿಂತ ಎಕ್ಸ್ಪರ್ಟ್ ಆಗಿರ್ತಾನೆ. ಅವನು ಪಕ್ಕಾ ಏನ್ ಮಾಡ್ತಾನೆ, ಒಳ್ಳೊಳ್ಳೆ ಕ್ವಶನ್ಸ್ ನಾವು ಆಲ್ರೆಡಿ ಪ್ರಿಪೇರ್ ಆಗಿರುತ್ತೆ. ಸೊ ಈ ತರದೇ ಬರ್ತವೆ ಅಂತ. ಇಟ್ ಈಸ್ ಅ ಕ್ವೈಟ್ ನ್ಯಾಚುರಲ್. ನೀವೊಂದ್ 4 ಕ್ವಶನ್ ಪೇಪರ್ ನೋಡ್ಬಿಟ್ರೆ 4 ಕ್ವಶನ್ ಪೇಪರ್ ನಿಮಗೆ ಪಕ್ಕಾ ಕ್ವಶನ್ ಸಿಕ್ಬಿಡ್ತವೆ. ಕ್ವಶನ್ ಸಿಕ್ಕಿದ್ಮೇಲೆ ಕೂಡ ಮತ್ತೆ ಕೇಳ್ತಾರೆ ಸರ್ ಇದು ಪಕ್ಕಾನಾ ನೋಡಿ, ಆ ಡೌಟ್ ಬೇಕಾಗಿಲ್ಲ. ಓಕೆ, ಮ್ಯಾಕ್ಸಿಮಮ್ ಅದಕ್ಕೆ ಎಫರ್ಟ್ ಹಾಕಿ ಓದಕ್ ಶುರು ಮಾಡ್ತಾರೆ ಅಷ್ಟೇ, ಇನ್ನೇನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ನಾವು ಲೆಟ್ಸ್ ಗೋ ಆನ್ ಟು ದ ಫೀಚರ್ಸ್ ಆಫ್ ದಿ ಪ್ರಾಜೆಕ್ಟ್. ಇದು ಫೀಚರ್ಸ್ ಆಫ್ ದಿ ಪ್ರಾಜೆಕ್ಟ್ ಏನು ಅಂದ್ರೆ ಯೋಜನೆಯ ವೈಶಿಷ್ಟ್ಯತೆಗಳು. ಸೊ ಯೋಜನೆಯ ವೈಶಿಷ್ಟ್ಯತೆಗಳನ್ನ ಪಟ್ಟಿ ಮಾಡಿ. ಸೊ ನೋಡಿ, ಈಗ ಫೀಚರ್ಸ್ ಹೋಗೋಣ ನಾವು. ಸೊ ಇದು ಕೂಡ ಹೇಳ್ತಾ ಇದ್ದೀನಿ, ಈ ಎಕ್ಸ್ಪ್ಲನೇಷನ್ಸ್ ಬೇಡಪ್ಪ, ಜಸ್ಟ್ ನೀವು ಫೀಚರ್ಸ್ ಬರೀ. ನಾನು ಮೇನ್ ಏನ್ ಹೇಳಕ್ ಬಂದೆ ಅಂತಂದ್ರೆ, ಕೆಲವೊಂದು ನೋಡಿ, ಇವಾಗ ಇದಕ್ಕೆ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ಮ್ಯಾನೇಜರ್ ಓದಿರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಬರೀರಿ, ತೊಂದರೆ ಇಲ್ಲ. ಸಮ್ ಟೈಮ್ಸ್ ಸರ್ ನನ್ಗೆ ಓದಕ್ ಆಗಿಲ್ಲ ಸರ್, ಕೆಲವೊಂದು ನೆನಪಿದೆ ಸರ್, ಅವಾಗ ಪ್ರಾಜೆಕ್ಟ್ ಮ್ಯಾನೇಜರ್ ಓದಿರುವಂತಹ ಆನ್ಸರ್ಸ್ ನ ಇಲ್ಲೂ ಮೆನ್ಷನ್ ಮಾಡಿ, ಆ ತರ ಫೀಚರ್ಸ್ ಆಫ್ ದಿ ಪ್ರಾಜೆಕ್ಟ್ ಅಂತ ಕೇಳಿದ್ರೆ ತೊಂದರೆ ಇಲ್ಲ. ತೀರಾ ನೀವು ಓದಿರೋದ್ ನೆನಪಾಗಿಲ್ಲ, ನಾನು ಏನ್ ಮಾಡೋದು ಸರ್, ಇದನ್ನ ಓದಿದ್ದೆ ಇದು ಬರ್ತಾ ಇಲ್ಲ ಅಂದಾಗ ನನ್ನ ಉದ್ದೇಶ ನಿಮ್ಗೆ ಹೇಳ್ತಾ ಇರೋಂಥದ್ದು, ನೀವು ಬರೆಯುವಂತಹ ಮೋಟಿವೇಟ್ ಆಗ್ಬೇಕು. ಮೇನ್ ನೀವು ಬರೀಬೇಕಷ್ಟೇನೆ. ಅರ್ಥ ಆಗ್ತಾ ಇದ್ಯಾ? ನೀವ್ ಯಾವ್ದೋ ಹೊರಗಡೆ ಇರೋಂತ ಯಾವ್ದೋ ಸ್ಟೋರಿ ಬರೀತಾ ಇಲ್ಲ, ಯು ರೈಟಿಂಗ್ ಸಮ್ ಆಫ್ ದಿ ಪಾಯಿಂಟ್ಸ್ ರಿಲೇಟೆಡ್ ಟು ಪ್ರಾಜೆಕ್ಟ್ ಆಲ್ಸೋ ಅಂತ ಫೀಲ್ ಆಗಿ ಸಾಕು. ಅರ್ಥ ಆಗ್ತಾ ಇದೆಯಾ? ಸೊ ನೌ ಯು ಕ್ಯಾನ್ ರೈಟ್ ದಟ್ ವಾಟ್ ಆರ್ ದ ಫೀಚರ್ಸ್ ಆಫ್ ದಿ ಪ್ರಾಜೆಕ್ಟ್. ಇದು ಒಂದು ಯೂನಿಕ್ ಆಬ್ಜೆಕ್ಟಿವ್, ಇದು ಡಿಫೈನ್ಡ್ ಸ್ಕೋಪ್, ಅದಕ್ಕೊಂದು ಸಪರೇಟ್ ಆಗಿರುತ್ತೆ ಸ್ಕೋಪ್ ಇರುತ್ತೆ, ಲಿಮಿಟೆಡ್ ಡ್ಯೂರೇಷನ್ ಇರುತ್ತೆ, ಅಲೋಕೇಟೆಡ್ ರಿಸೋರ್ಸಸ್. ಈ ಪಾಯಿಂಟ್ ಅಂತೂ ನೋಡಿ, ನೀವು ಎಲ್ಲಾ ಚಾಪ್ಟರ್ ಡಿಸ್ಕಸ್ ಮಾಡಿದೀನಿ, ಎಲ್ಲದರಲ್ಲೂ ಕಾಮನ್ ಆಗಿರುವಂತ ಪಾಯಿಂಟ್ ಇದೆ. ಅಲೋಕೇಟೆಡ್ ರಿಸೋರ್ಸಸ್ ನೆನ್ಪಿಟ್ಕೊಂಡ್ಬಿಡಿ, ಮ್ಯಾಕ್ಸಿಮಮ್ ಕ್ವಶನ್ಸ್ ಇದಿರುತ್ತೆ. ಅರ್ಥ ಆಗ್ತಿದ್ಯಾ? ಅಲೋಕೇಟೆಡ್ ರಿಸೋರ್ಸಸ್ ಅಂತೇಳಿ. ಕ್ರಾಸ್ ಫಂಕ್ಷನಲ್, ಇಂಟರ್ ಡಿಪೆಂಡೆನ್ಸಿ, ಇದೆಲ್ಲ ಇಂಟರ್ ಡಿಪೆಂಡೆನ್ಸಿ ಇರುತ್ತೆ. ರಿಸ್ಕ್ ಅಂಡ್ ಅನ್ಸರ್ಟನಿಟಿ, ನಾವು ಅನ್ಸರ್ಟನಿಟಿ ಈಗ ತಾನೇ ನೋಡಿದ್ರಿ, ನಾವು ಪ್ರಾಜೆಕ್ಟ್ ಮತ್ತೆ ಆಪರೇಷನ್ ನೋಡಿದ್ರಿ. ಸೊ ಇಲ್ಲಿ ಇನ್ನೊಂದು ಕೂಡ ನೀವು ಐಡಿಯಾ ಯೂಸ್ ಮಾಡ್ಬೋದಪ್ಪ ಇದಕ್ಕೆ ಬೇಕಾದ್ರೆ. ಯು ಕ್ಯಾನ್ ರೈಟ್ ದಟ್ ಇಲ್ಲಿ ಪ್ರಾಜೆಕ್ಟ್ ಮತ್ತೆ ಆಪರೇಷನ್ ಗೆ ಡಿಫ್ರೆನ್ಸ್ ಓದಿದಿರಲ್ವಾ, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದಾಗ ಈ ಪ್ರಾಜೆಕ್ಟ್ ಏನ್ ಓದಿರ್ತಿರಲ್ವಾ, ಇದನ್ನ ಈ ಪಾಯಿಂಟ್ಸ್ ಕೂಡ ಬೇಕಾದ್ರೆ ಬರೀರಿ, ತೊಂದರೆ ಇಲ್ಲ. ಈ ಪ್ರಾಜೆಕ್ಟ್ ಕೂಡ ಇದೇನಾಗುತ್ತೆ, ಫೀಚರ್ಸ್ ಆಗುತ್ತೆ. ನೋಡಿ, ಈ ಪ್ರಾಜೆಕ್ಟ್ ಅಂದ್ರೆ ಟೆಂಪ್ರವರಿ, ಇದು ಯೂನಿಕ್, ಇದು ಕೂಡ ಆನ್ಸರ್ ಆಗುತ್ತೆ ಪಕ್ಕ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಓದಿದ್ರೆ ಇದೇ ಕೂಡ ನೀವು ಇಲ್ಲಿ ಸೇರಿಸಬಹುದು. ಸೊ ಇಲ್ಲೇ ಬರ್ತದೆ ನೋಡಿ, ಯೂನಿಕ್, ಡಿಫೈನ್ಡ್ ಸ್ಕೋಪ್, ಲಿಮಿಟೆಡ್ ಡ್ಯೂರೇಷನ್, ಕ್ರಾಸ್ ಫಂಕ್ಷನಲ್, ಇಂಟರ್ ಡಿಪೆಂಡೆನ್ಸಿ, ಪ್ರೋಗ್ರೆಸಿವ್ ಎಲಾಬರೇಷನ್, ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ಮೆಂಟ್. ಸೊ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಅವ್ರು ಯಾರು ನಮಗೆ ಇರ್ತಾರೋ ಆ ಕೆಲಸ ನಾವು ಒಪ್ಸಿರುವಂತವ್ರು, ಅಥವಾ ಪ್ರಾಜೆಕ್ಟ್ ಇನ್ವಾಲ್ವ್ ಸ್ಟೇಕ್ ಹೋಲ್ಡರ್ಸ್ ಹೂ ಹ್ಯಾವ್ ಆನ್ ಇಂಟ್ರೆಸ್ಟ್ ಆರ್ ಇನ್ಫ್ಲೂಯೆನ್ಸ್ ಇನ್ ದ ಪ್ರಾಜೆಕ್ಟ್ ಅಂಡ್ ಇಟ್ಸ್ ಔಟ್ಕಮ್ಸ್. ಅದ್ರ ಯಾರು ನಂಬಿಕೆ ಇಟ್ಟಿರುವಂತವ್ರು, ದಟ್ ಇಸ್ ವಾಟ್ ಸ್ಟೇಕ್ ಹೋಲ್ಡರ್ಸ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಚೇಂಜ್ ಮ್ಯಾನೇಜ್ಮೆಂಟ್. ಸೊ ಚೇಂಜ್ ಇನ್ ಮ್ಯಾನೇಜ್ಮೆಂಟ್, ಕ್ವಾಲಿಟಿ ಫೋಕಸ್, ನಾವು ಅಲ್ಲೂ ಕೂಡ ನೋಡಿದ್ರಿ ಕ್ವಾಲಿಟಿ ಫೋಕಸ್ ನ, ಕ್ಲೋಜರ್ ಅಂಡ್ ಎವ್ಯಾಲ್ಯೂಯೇಷನ್. ಸೊ ಇವೆಲ್ಲ ಏನು, ದ ಫೀಚರ್ಸ್ ಆಫ್
ಪ್ರಾಜೆಕ್ಟ್ ನನ್ಗೆ ಗೊತ್ತು. ನಾನು ಏನನ ಈ ತರ ಹೇಳಿದ್ರೆ, ಸರ್ ನೀವ್ ಇದನ್ನೇ ಓದಕ್ ಹೇಳಿದ್ರಲ್ಲ ಸರ್, ಮತ್ತೆ ಇದನ್ನ ಏನಕ್ಕೆ ಸರ್ ಓದ್ಲಿ ಅಂತ ಕೇಳ್ತಾರಂತ ಗೊತ್ತು. ಆ ತರ ಇದ್ರೆ ಬರೀರಿ, ತೊಂದರೆ ಇಲ್ಲ. ಸೊ ಇದನ್ನು ಕೂಡ ನೀವು ಬೇಕಾದ್ರೆ ಓದುವಂತ ವಿದ್ಯಾರ್ಥಿಗಳಿದ್ರೆ ಇದನ್ನೇ ನೀವು ಬೇಕಾದ್ರೆ ಓದ್ಕೊಳ್ಳಿ. ಇಲ್ಲ ಸರ್ ನಾವ್ ಇದನ್ನೇ ಬರೀತೀವಿ ಅಂದ್ರೆ ಬರೀರಿ, ಖಂಡಿತ ನಿಮಗೆ ಇದಕ್ಕೂ ಕೂಡ ಮಾರ್ಕ್ಸ್ ಕೊಡ್ತಾರೆ ಫೀಚರ್ಸ್ ಆಫ್ ದಿ ಪ್ರಾಜೆಕ್ಟ್ ಕೇಳಿದಾಗ. ಯಾಕಂದ್ರೆ ಇಲ್ಲಿ ನಾವು ಪ್ರಾಜೆಕ್ಟ್ ಗೆ ಮತ್ತೆ ಆಪರೇಷನ್ ಡಿಫ್ರೆನ್ಸ್ ನೋಡ್ತಾ ಇರೋದ್ರಿಂದ ಇದು ಕೂಡ ನಮ್ಗೆ ಏನಾಗುತ್ತೆ, ಫೀಚರ್ಸೇ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇಲ್ಲಿ ಕನ್ನಡದಲ್ಲಿ ನೋಡೋದಾದ್ರೆ, ಸೊ ವಿಶಿಷ್ಟ ಉದ್ದೇಶ, ವ್ಯಾಖ್ಯಾನಿಸಲಾದ ವ್ಯಾಪ್ತಿ, ಸೀಮಿತ ಅವಧಿ, ಲಿಮಿಟೆಡ್ ಟೈಮ್, ನಿಯೋಜಿತ ಸಂಪನ್ಮೂಲಗಳು, ಸೊ ಅಡ್ಡ ಕ್ರಿಯಾತ್ಮಕ. ಸೊ ದಿಸ್ ಇಸ್ ವಾಟ್ ಯೋಜನೆಗಳು ಸಾಮಾನ್ಯವಾಗಿ ವಿವಿಧ ವಿಭಾಗಗಳು ಮತ್ತು ವಿಭಾಗಗಳ ವ್ಯಕ್ತಿಗಳು ಒಳಗೊಂಡಿರುತ್ತವೆ. ಸಹಯೋಗದ ಅಗತ್ಯವಿರುತ್ತದೆ. ನಮಗೆ ಸಹಯೋಗದ ಅಗತ್ಯ ಇರುತ್ತೆ. ಪರಸ್ಪರ ಅವಲಂಬನೆಗಳು, ಅಪಾಯ ಮತ್ತು ಅನಿಶ್ಚಿತತೆ, ಪ್ರಗತಿಶೀಲ ವಿವರಣೆ, ಷೇರುದಾರರ ಒಳಗೊಳ್ಳುವಿಕೆ. ಅಂದ್ರೆ ಒಳಗೊಳ್ಳುವಿಕೆ ಅಂದ್ರೆ ಅವ್ರು ಯಾವ ರೀತಿ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ, ಅದನ್ನ ನಾವು ಷೇರುದಾರರ ಒಳಗೊಳ್ಳುವಿಕೆ ಅಂತ ಕರಿತೀರಿ. ಸೊ ಯೋಜನಾ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ ಅಂತೇಳಿ, ಗುಣಮಟ್ಟದ ಗಮನ, ಮುಚ್ಚುವಿಕೆ ಮತ್ತು ಮೌಲ್ಯಮಾಪನ. ಸೊ ಇವೆಲ್ಲ ಏನು ಫೀಚರ್ಸ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ಸೊ ನಾನು ಸ್ವಲ್ಪ ಪಾಯಿಂಟ್ಸ್ ಕೆಲವು ಟೈಮ್ ಹೇಳ್ಬೇಕಾದ್ರೆ ಫಾಸ್ಟ್ ಆಗಿರುತ್ತೆ. ನೀವು ಅದನ್ನ ಸಣ್ಣ ತಪ್ಪು ಅನ್ಕೊಂಡು ನೀವು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಅದನ್ನೇ ದೊಡ್ಡದಾಗಿ ತಿಳ್ಕೊಳಕ್ ಹೋಗ್ಬೇಡಿ. ನಿಮ್ಗೆ PDF ನಾನು ಅಲ್ಲಿ ಹಾಕಿದ್ದೀನಿ. ಮತ್ತೆ ಅದೇ ಹೇಳ್ತಾ ಇದೀನಿ. ಸುಮಾರು ಸತಿ PDF ನ ಕಳ್ಸಿರ್ತೀನಿ ನಾನು. PDF ಕಳ್ಸಿದ್ರು ಕೂಡ ಮತ್ತೆ ಕೇಳ್ತೀರಾ ಸರ್ PDF ಬೇಕು ಸರ್ ಅಂತ ಕೇಳ್ತೀರಾ. ಸೊ ದಟ್ ಐ ನೋ ದಟ್ ಒನ್ ಗೊತ್ತಿದೆ ಯಾಕೆ ಅಂತೇಳಿ. ಅದಕ್ಕೆ ನಾನು ಹೇಳೋದು, ವೆಬ್ಸೈಟ್ ಅಲ್ಲಿ ನೋಡಿ. ಕೆಲವರಿಗೆ ವೆಬ್ಸೈಟ್ ಫೆಮಿಲಿಯರ್ ಆಗಿಲ್ಲ. ಸೊ ಆ ವೆಬ್ಸೈಟ್ ಹೆಸರು ತಿಳ್ಕೊಳ್ಳಿ. ನಿಮ್ಮ ಸೀನಿಯರ್ಸ್ ಕೇಳಿ, ನಿಮ್ಮ ಜೂನಿಯರ್ಸ್ ಕೇಳಿ, ನಿಮಗೆ ಫ್ಯೂಚರ್ DCT ಓದ್ಕೊಳ್ಳಿ. ಅಥವಾ ಇನ್ನೊಂದು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ, ಇಟ್ ವಿಲ್ ಬಿ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಫಾರ್ PUC ಸ್ಟೂಡೆಂಟ್ಸ್ ಕೂಡ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ವಿಡಿಯೋಸ್. ಸೊ ನಿಮ್ಮ ಮನೆಯಲ್ಲಿ ಅಕ್ಕಂದಿರು, ತಂಗಿದಿರು, ಅಣ್ಣಂದಿರು, ತಮ್ಮಂದಿರು, ರಿಲೇಟಿವ್ಸ್ ಯಾರೇ ಇದ್ರು ಕೂಡ ಯು ಕ್ಯಾನ್ ಸ್ಪ್ರೆಡ್ ದಟ್ ಚಾನಲ್. ಸೊ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಡೂ ದ ವಿಡಿಯೋಸ್ ಆನ್ PUC ಅಂಡ್ SSLC ಆಲ್ಸೋ. ಓಕೆ, ಸೊ ನೌ ಲಿಸ್ಟ್ ಅಂಡ್ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್. ಸೊ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಡೌಟ್ ಏನ್ ಗೊತ್ತಾ, ಇದ್ರ ಬಗ್ಗೆ ಡೌಟ್ ಏನಕ್ಕೆ ಅಂತಂದ್ರೆ, ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಸರ್, ಕ್ರಾಶ್ ಪ್ರಾಜೆಕ್ಟ್ಸ್ ಅಂತ ಒಂದು ಓದಿದಿರಿ ಸರ್. ಇಲ್ಲಿ ನೀವು ನೋಡಿದ್ರೆ ಬೇರೆ ತರ ಪ್ರಾಜೆಕ್ಟ್ಸ್ ಇದೆ ಸರ್. ಹೆಂಗೆ ಸರ್ ನೋಡಿ, ಪ್ರಾಜೆಕ್ಟ್ಸ್ ಅಂತ ಹೇಳಿದಾಗ ಆ ನಿಮ್ಗೆ ಸುತ್ತಮುತ್ತ ಕಾಣಿಸುವಂತ ಟೈಪ್ ಒಂದನ್ನ ಒಂದು ಸೆಕ್ಟರ್ ಆಗಿ ಸೇರ್ಸಿರ್ತೀರಿ. ಹಾಗಾಗಿ ಇದೇ ಬರಿಬೇಕು ಅಂತೇನಿಲ್ಲ. ಅದು ಕೂಡ ಒಂದು ಕ್ರಾಶ್ ಪ್ರಾಜೆಕ್ಟ್ ಅನ್ನೋದು ಕೂಡ ಒಂದು ಪ್ರಾಜೆಕ್ಟ್. ಕೆಲವರು ತುಂಬಾ ಸರಿ ಮೆನ್ಷನ್ ಮಾಡಿ ಕೇಳಿದ್ರು, ಸರ್ ಬುಕ್ ಅಲ್ಲೇ ಬೇರೆ ಇದೆ, ಇದೇ ಬೇರೆ ಇದೆ. ಖಂಡಿತ ಅಪ್ಪ, ಈ 2 ಯೂನಿಟ್ ಏನ್ ವಿಡಿಯೋ ಮಾಡಿದ್ದೀನಿ ನಾನು ಬಿಫೋರ್ 20 ಕರೋನಾ ಟೈಮಲ್ಲಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಓದ್ಕೊಂಡು ಪಾಸ್ ಆಗಿರುವಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಓಕೆ, ಸೊ ಯಾಕಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಯೂನಿಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 20 + 40 60 ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ರೆ ಎಷ್ಟು ಬರ್ತೈತೆ ನಿಮಗೆ, ಅಲ್ಲಿ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಕ್ ಅಲೋ ಆಗೋದೆಷ್ಟು 30 ಮಾರ್ಕ್ಸ್ ಕರೆಕ್ಟಾ. ನಿಮ್ಗೆ ರೆಡ್ಯೂಸ್ ಮಾಡಿದಾಗ 15 ಮಾರ್ಕ್ಸ್ ವರೆಗೂ ಬರ್ತಾ ಇದೆ. ಸೊ ಈ ತರ ಪಾಸ್ ಆಗಿರುವಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಕಾನ್ಸಂಟ್ರೇಟ್ ಆನ್ ಏನ್ ಕೊಟ್ಟಿದ್ದೀನಿ ಅದನ್ನ ಕರೆಕ್ಟ್ ಆಗಿ ಓದಿದ್ದೀನಾ, ಇದನ್ನ ವೆರಿಫೈ ಮಾಡ್ಕೊಳ್ಳಿ. ಓಕೆ, ದಟ್ ಇಸ್ ಮೋರ್ ದೆನ್ ಎನಫ್. ನಾವು ನೋಡಿ, ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್, ರಿಸರ್ಚ್ ಪ್ರಾಜೆಕ್ಟ್, ಇನ್ವೆಸ್ಟಿಗೇಟಿಂಗ್ ಸ್ಪೆಸಿಫಿಕ್ ಟಾಪಿಕ್, ಇದ್ರ ಬಗ್ಗೆ ಸಂಬಂಧಿಸಿರುವಂತದ್ದು ರಿಸರ್ಚ್ ಪ್ರಾಜೆಕ್ಟ್, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, IT ಪ್ರಾಜೆಕ್ಟ್, ಮಾರ್ಕೆಟಿಂಗ್ ಪ್ರಾಜೆಕ್ಟ್, ಈವೆಂಟ್ ಪ್ಲಾನಿಂಗ್. ಸೊ ಇದೆಲ್ಲ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್. ಆರ್ಟ್ ಪ್ರಾಜೆಕ್ಟ್, environmental project, so initiative focused on preserving nature and sustainability. Community project, undertaking activities to benefit a local community, ಒಂದು ಕಮ್ಯುನಿಟಿಗೆ ಬೆನಿಫಿಟ್ ಆಗಕ್ಕೆ ಮಾಡುವಂತ ಪ್ರಾಜೆಕ್ಟ್ ಅದು. ಎಜುಕೇಶನ್ ಪ್ರಾಜೆಕ್ಟ್, ಡಿಸೈನ್ ಅಂಡ್ ಇಂಪ್ಲಿಮೆಂಟಿಂಗ್. ಈಗ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ NEP ಇಸ್ ಒಂದು ಪ್ರಾಜೆಕ್ಟ್. ಅದು NEP ಅನ್ನೋದು ಒಂದು ಪ್ರಾಜೆಕ್ಟ್. ದಟ್ ಇಸ್ ವಾಟ್ ಎಜುಕೇಶನ್ ಪ್ರಾಜೆಕ್ಟ್. ನಾನ್ ಪ್ರಾಫಿಟ್ ಪ್ರಾಜೆಕ್ಟ್, ಅಡ್ರೆಸಿಂಗ್ ಸೋಷಿಯಲ್ ಅಂಡ್ ಹ್ಯೂಮನಿಟೈಸೇಷನ್ ಇಶ್ಯೂಸ್ ವಿತೌಟ್ ಪ್ರಾಫಿಟ್. ನಾವು ಯಾವುದೇ ಒಂದು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ದಿರಾ ಮಾಡುವಂತ ಪ್ರಾಜೆಕ್ಟ್, ನಾನ್ ಪ್ರಾಫಿಟ್ ಪ್ರಾಜೆಕ್ಟ್. ಸೊ ಮೆನಿ ಪ್ರಾಜೆಕ್ಟ್ಸ್ ಆರ್ ದೇರ್. ಯು ಕ್ಯಾನ್ ರಿಮೆಂಬರ್ ಅಟ್ ಲೀಸ್ಟ್ 5 to 10 ನೆನ್ಪಿಟ್ಕೊಳ್ಳಿ ಸಾಕು. ಇದು ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಯೋಜನೆಗಳ ಪ್ರಕಾರಗಳು ಅಥವಾ ಲಿಸ್ಟ್ ಅಂಡ್ ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್. ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಬರೀ ನೋಡಿ. ರಿಸರ್ಚ್, see which are the related to investigation, construction, buildings are renovating, IT project, developing implementing a computer systems or softwares. ನೋಡಿ ಇಲ್ಲಿ ಗೊತ್ತಾಗುತ್ತೆ. ಮಾರ್ಕೆಟಿಂಗ್ ಪ್ರಾಜೆಕ್ಟ್, ರಿಲೇಟೆಡ್ ಟು ಮಾರ್ಕೆಟ್ ಒಂದು ಪ್ರಾಡಕ್ಟ್. ಸೊ ಒಂದು ಪ್ರಾಡಕ್ಟ್ ನ ನಾವು ಮಾರ್ಕೆಟಿಂಗ್ ಮಾಡೋದು. ಈವೆಂಟ್ ಪ್ಲಾನ್ ಮಾಡೋದು, ನಿಮ್ಗೆ ಗೊತ್ತು ಈವೆಂಟ್ ಪ್ಲಾನಿಂಗ್ ಎಲ್ಲ ಸಿಕ್ಕಾಪಟ್ಟೆ ಐಡಿಯಾಸ್ ಇರುತ್ತೆ. ಯಾಕಂದ್ರೆ ಮೆನಿ ಈವೆಂಟ್ಸ್ ಪ್ಲಾನ್ ಮಾಡಿರ್ತಾರೆ ಸ್ಟೂಡೆಂಟ್, ನಮ್ಗಂತೂ ಪಕ್ಕ ಗೊತ್ತು. ಯಾಕಂದ್ರೆ ಒಂದು ಬರ್ತ್ಡೇ ಬಂತು ಅಂತಂದ್ರೆ ಒಂದು ಹುಡುಗ ಫಸ್ಟ್ ಶುರು ಮಾಡ್ತಾರೆ, ಈ ಫ್ರೆಂಡ್ ಬರ್ತ್ಡೇ ಕಣ, ಒಂದು 100 ರೂಪೀಸ್ ಆದ್ರೂ ಖರ್ಚು ಮಾಡೋಣ ಕಣ, ಈ ಒಂದು 200 ರೂಪಾಯಿ ಹಾಕೋಣ, ಒಂದು 300 ರೂಪಾಯಿ ಹಾಕೋಣ,
ಬರ್ತ್ಡೇಗೆ ಅದು ಏನಂತಾರ ಸ್ಮ್ಯಾಶರ್ ಅಂತೆ, ಒಂದು ಕ್ಯಾಂಡಲ್ ಅಂತೆ. ಸೊ ಆ ಹುಡುಗನಿಗೆ ಏನೆಲ್ಲ ಖುಷಿ ಪಡಿಸ್ಬೇಕು ಒಂಥರ ಸ್ಟೂಡೆಂಟ್ ಲೈಫ್ ಸಿಕ್ಕಾಪಟ್ಟೆ. ಕೆಲವ್ರು ಇರುವಂತವ್ರು ಎಂಜಾಯ್ ಮಾಡ್ತಾರೆ, ಅದು ನೋಡಕ್ ಖುಷಿ ಆಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಈವೆಂಟ್ ಪ್ಲಾನಿಂಗ್. ನಿಮ್ಗೆ ಗೊತ್ತಿಲ್ದಂಗೆ ಒಂದು ಪ್ಲಾನಿಂಗ್ ಮಾಡಿರ್ತೀರಿ. ಈವೆಂಟ್ ಪ್ಲಾನಿಂಗ್ ಏನು, 6 ಜನನ್ ಕರಿಬೇಕು, ಫ್ರೆಂಡ್ಸ್ ಎಲ್ಲ ಸೇರ್ಬೇಕು, ಲೊಕೇಶನ್ ಫಿಕ್ಸ್ ಮಾಡ್ತೀರಾ, ಜೊತೆಲಿ ಎಷ್ಟು ಬಜೆಟ್ ಕೇಕು, ಅದು ಬಜೆಟ್ ತೋರಿಸ್ತಾ ಇದೆ ಪ್ರಾಜೆಕ್ಟ್ ಅಲ್ಲಿ. ನೋಡಿ, ನಿಮ್ದೊಂದು ಬರ್ತ್ಡೇ ಪಾರ್ಟಿನಲ್ಲಿ ಎಷ್ಟೆಲ್ಲ ಪ್ರಾಜೆಕ್ಟ್ ಪಾಯಿಂಟ್ಸ್ ಇದಾವೆ, ನೀವು ಇದನ್ನ ಅಬ್ಸರ್ವ್ ಮಾಡ್ಕೊಬೇಕು. ಓಕೆ, ಸೊ ನೆಕ್ಸ್ಟ್ ಆರ್ಟ್ ಪ್ರಾಜೆಕ್ಟ್, ಎನ್ವಿರಾನ್ಮೆಂಟಲ್ ಪ್ರಾಜೆಕ್ಟ್, ಕಮ್ಯುನಿಟಿ ಪ್ರಾಜೆಕ್ಟ್, ಎಜುಕೇಶನಲ್ ಪ್ರಾಜೆಕ್ಟ್, ನಾನ್ ಪ್ರಾಫಿಟ್ ಪ್ರಾಜೆಕ್ಟ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನಾನು ಕನ್ನಡದಲ್ಲಿ ಹೇಳೋದು ಏನ್ ಬೇಕಾಗಿಲ್ಲ, ಬಟ್ ಓಕೆ ಆದ್ರೂ ಕೂಡ ಹೇಳ್ತೀನಿ. ನನಗೆ ಕನ್ನಡ ವಿದ್ಯಾರ್ಥಿಗಳ ಸಪೋರ್ಟು ತುಂಬಾನೇ ನನಗೆ ಇಂಪಾರ್ಟೆಂಟ್. ಮತ್ತೆ ಕನ್ನಡ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದ್ರಲ್ಲಿ ನಂಗೆ ತುಂಬಾ ಖುಷಿ ಸಿಗುತ್ತೆ. ಸೊ ಸಂಶೋಧನಾ ಯೋಜನೆ, ನಿರ್ಮಾಣ ಯೋಜನೆ, IT ಯೋಜನೆ, ಮಾರ್ಕೆಟಿಂಗ್ ಪ್ರಾಜೆಕ್ಟ್, ಈವೆಂಟ್ ಯೋಜನೆ, ಸೊ ಕಲಾ ಯೋಜನೆ, ಪರಿಸರ ಯೋಜನೆ, ಸೊ ಇವೆಲ್ಲ ಎಂತದ್ದು, ದೀಸ್ ಆರ್ ಆಲ್ ರಿಲೇಟೆಡ್ ಟು ಸಮುದಾಯ ಯೋಜನೆ, ಶಿಕ್ಷಣ ಯೋಜನೆ, ಲಾಭರಹಿತ ಯೋಜನೆ, ಇವೆಲ್ಲ ನಮ್ಗೆ ಏನಂತ ಕರಿತೀರಿ, ದೀಸ್ ಆರ್ ಆಲ್ ಟೈಪ್ಸ್ ಆಫ್ ಪ್ರಾಜೆಕ್ಟ್. ಓಕೆ, ನೆಕ್ಸ್ಟ್ ಮೆನ್ಷನ್ ಫ್ಯೂ ಪ್ರಾಜೆಕ್ಟ್ ಯು ಸಿ ಇನ್ ಡೈಲಿ ಲೈಫ್. ಒನ್ ಆಫ್ ದಿ ಎಕ್ಸಾಂಪಲ್ ಕೇಳಿರುವಂತಹ ಕ್ವಶನ್ ಇದು. ನಿಮ್ಮ ಡೈಲಿ ಲೈಫ್ ಅಲ್ಲಿ ನೋಡುವಂತಹ ಪ್ರಾಜೆಕ್ಟ್ ನ ಲಿಸ್ಟ್ ಮಾಡಿ. ಇದಕ್ಕೂ ಅಷ್ಟೇನೆ, ನೀವೇನ್ ಮಾಡ್ಬೋದು ಗೊತ್ತಾ, ಇದೇ ಆನ್ಸರ್ ಬರೀಬಹುದು, ಟೈಪ್ಸ್ ಆಫ್ ಪ್ರಾಜೆಕ್ಟೇ ಬರೀಬಹುದು, ವಿತೌಟ್ ಏನೋ ವರಿ ಮಾಡ್ಕೊಂಡಿರಾ ಇದ್ರಲ್ಲಿರೋದೇ ಬರೀಬಹುದು. ಸೊ ನೀವು ನೋಡೋ ಅಂತ ಸುತ್ತಮುತ್ತ ಇರುವಂತಹ ಪ್ರಾಜೆಕ್ಟ್ಸ್ ಯಾವ್ಯಾವು. ಸೊ ಇಲ್ಲೇ ಕಾಣಿಸುತ್ತೆ, ಕನ್ಸ್ಟ್ರಕ್ಷನ್ ಆಫ್ ಅಪಾರ್ಟ್ಮೆಂಟ್ಸ್, ಮೆಟ್ರೋ ರೈಲ್ ಪ್ರಾಜೆಕ್ಟ್ ನೋಡಿದಿರಾ, ಹೈವೇ ಪ್ರಾಜೆಕ್ಟ್ಸ್ ನೋಡಿದಿರಾ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರಾಜೆಕ್ಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್, ಹೆಲ್ತ್ ಪ್ರಾಜೆಕ್ಟ್ಸ್, ಮತ್ತೆ ಎಜುಕೇಶನ್ ಪ್ರಾಜೆಕ್ಟ್ ಎಕ್ಸೆಟ್ರಾ, ಆಯಿಲ್ ರಿಫೈನರಿ ಪ್ರಾಜೆಕ್ಟ್ಸ್, ಪವರ್ ಪ್ರಾಜೆಕ್ಟ್ಸ್, ಕಂಡಕ್ಟಿಂಗ್ ನ್ಯಾಷನಲ್ ಎಲೆಕ್ಷನ್ಸ್, ಎಲೆಕ್ಷನ್ ನ ಕಂಡಕ್ಟ್ ಮಾಡುವಂತದ್ದು ಕೂಡ ಒಂದು ಪ್ರಾಜೆಕ್ಟ್, ನಾವು ನೋಡಿರುವಂತ ಪ್ರಾಜೆಕ್ಟ್. ಲಾಂಚಿಂಗ್ ನ್ಯೂ ವೆಪನ್ ಡಿಫೆನ್ಸಸ್, ಆಟೋಮೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್, ಇವೆಲ್ಲ ನಾವು ಡೈಲಿ ಲೈಫ್ ಅಲ್ಲಿ ನೋಡಿರುವಂತಹ ಪ್ರಾಜೆಕ್ಟ್ಸ್. ಓಕೆನಾ, ಸೊ ಇಲ್ಲಿ ನಾನು ಇದನ್ನೇ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ಓದ್ಕೊಬಹುದು, ತೊಂದರೆ ಇಲ್ಲ. ಸೊ ರೈಲ್ವೆ ಯೋಜನೆಗಳು, ಹೆದ್ದಾರಿ ಯೋಜನೆಗಳು, ಮಾಹಿತಿ ತಂತ್ರಜ್ಞಾನ, ಆರೋಗ್ಯ, ಶೈಕ್ಷಣಿಕ, ತೈಲ, ವಿದ್ಯುತ್, ರಾಷ್ಟ್ರೀಯ, ಯುದ್ಧ ಮತ್ತು ಆಟೋಮೊಬೈಲ್ ವಸ್ತುಗಳು, ಇವೆಲ್ಲ ನಮ್ಗೇನು, ಸೊ ಡೈಲಿ ಲೈಫ್ ಅಲ್ಲಿ ನೋಡುವಂತಹ ಪ್ರಾಜೆಕ್ಟ್ಸ್. ಓಕೆನಾ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Define the meaning of project management. A systematic application of knowledge, skill, tools, and techniques to achieve project goals and deliver successful outcomes within a defined constraints. ಇದನ್ನೇನು ಕರಿತೀರಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ವಾಟ್ ಇಸ್ ದ ಮೀನಿಂಗ್? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಒಂದು ಸಿಸ್ಟಮ್ಯಾಟಿಕ್ ಅಪ್ಲಿಕೇಶನ್ ಆಫ್ ಯಾವ್ದಕ್ಕೆ ಸಂಬಂಧಿಸಿರೋದು. ಇಟ್ ಮೇ ಬಿ ಎ ನಾಲೆಡ್ಜ್, ಇಟ್ ಮೇ ಬಿ ಎ ಸ್ಕಿಲ್, ಇಟ್ ಮೇ ಬಿ ಎ ಟೂಲ್, ಇಟ್ ಮೇ ಬಿ ಎ ಟೆಕ್ನಿಕ್ಸ್ ಟು ಅಚೀವ್. ಏನ್ ಅಚೀವ್ ಮಾಡಕ್ಕೆ? ಒಂದು ಪ್ರಾಜೆಕ್ಟ್ ಗೋಲ್ ನ ಅಚೀವ್ ಮಾಡ್ತಾ ಇದೀರಿ. ಆ ಪ್ರಾಜೆಕ್ಟ್ ಗೋಲ್ ನ ಅಚೀವ್ ಮಾಡಕ್ಕೆ ಅಂಡ್ ಟು ಡಿಲಿವರ್ ಸಕ್ಸಸ್ಫುಲ್ ಔಟ್ಕಮ್ ವಿತ್ ಇನ್ ಎ ಡಿಫೈನ್ ಕನ್ಸ್ಟ್ರೈಂಟ್ಸ್. ಒಂದು ಡಿಫೈನ್ ಕನ್ಸ್ಟೆಂಟ್ ಅಲ್ಲಿ ನಾವು ಫಾಲೋ ಮಾಡಕ್ಕೋಸ್ಕರ ಯೂಸ್ ಮಾಡುವಂತದ್ದು ಅಂತ ಹೇಳ್ತೀರಿ. ಓಕೆನಾ, ಸೊ ಒಂದು ಮಿನಿಟ್, ಲೆಟ್ ಮೀ ಕನ್ವರ್ಟ್ ಫಾರ್ ಪೀಪಲ್. ಯೋಜನೆಯ ಗುರಿಗಳು ಸಾಧಿಸಲು ಮತ್ತು ವ್ಯಾಖ್ಯಾನಿಸಲಾದ ನಿರ್ಬಂಧದೊಳಗೆ ಯಶಸ್ವಿ ಫಲಿತಾಂಶಗಳನ್ನು ತಲುಪಿಸಲು ಜ್ಞಾನ, ಕೌಶಲ್ಯ, ಉಪಕರಣ ಮತ್ತು ತಂತ್ರಗಳ ವ್ಯವಸ್ಥಿತ ಅಪ್ಲಿಕೇಶನ್ ನಾವು ಯೋಜನಾ ಗುರಿ ಅನ್ನ ಸಾಧಿಸೋಕೆ ಮತ್ತೆ ವ್ಯಾಖ್ಯಾನಿಸಕ್ಕೆ ಯಾವುದು ಯಶಸ್ವಿ ಫಲಿತಾಂಶ, ನಮ್ಮ ಔಟ್ಕಮ್ ಚೆನ್ನಾಗಿರ್ಬೇಕು, ರಿಸಲ್ಟ್ ಚೆನ್ನಾಗಿರ್ಬೇಕು. ಇದು ವೆರಿ ಸಿಂಪಲ್. ತಲುಪಲು ಜ್ಞಾನ, ಕೌಶಲ್ಯ ಮತ್ತು ಉಪಕರಣ ಮತ್ತು ತಂತ್ರಗಳ ವ್ಯವಸ್ಥಿತ ಅಪ್ಲಿಕೇಶನ್ ನಾವೇನ್ ಕರಿತೀರಿ, ಸೊ ಮ್ಯಾನೇಜ್ಮೆಂಟ್ ಅಂತ ಯೋಜನಾ ಮ್ಯಾನೇಜ್ಮೆಂಟ್ ಅಂತ ಕರಿತೀರಿ. ಸೊ ದಟ್ ಇಸ್ ಅ ವೆರಿ ಸಿಂಪಲ್ ಥಿಂಗ್ ಅಂತಾನೆ ಹೇಳ್ಬೋದು. ಸೊ ಲೆಟ್ ಮಿ ಗೋ ಬ್ಯಾಕ್. ಎಸ್, ಅಂದ್ರೆ ನೀವೊಂದು ಬರ್ತ್ಡೇ ಮಾಡ್ತಾ ಇದ್ದೀರಾ, ಒಂದು ಬರ್ತ್ಡೇ ಪಾರ್ಟಿ ಅದು ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ನಿಮ್ಗೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ, ನಿಮ್ಗೆ ಇರುವಂತಹ ಕಲೆ, ಅದು ನಿಮ್ಗೆ ಇರುವಂತಹ ನಾಲೆಡ್ಜ್, ನಿಮ್ಗೆ ಇರುವಂತಹ ಸ್ಕಿಲ್, ನಿಮ್ಮಲ್ಲಿರುವಂತಹ ಟೂಲ್ಸ್, ನಿಮ್ಮಲ್ಲಿರುವಂತಹ ಟೆಕ್ನಿಕ್ ನ ಬಳಸ್ಕೋತೀರಾ. ಪ್ರಾಜೆಕ್ಟ್ ಗೋಲ್ ಅಂದ್ರೆ ಬರ್ತ್ಡೇ ಮಾಡ್ಬೇಕು ಅನ್ನೋದು ಒಂದು ಗೋಲ್. ದಟ್ ಇಸ್ ವಾಟ್ ಪ್ರಾಜೆಕ್ಟ್ ಗೋಲ್ ರೀಚ್ ಆಗ್ಬೇಕು. ಆ ಡಿಲಿವರ್ ಮಾಡ್ಬೇಕು, ಅದನ್ನ ಸಕ್ಸಸ್ಫುಲ್ ಎಕ್ಸಿಕ್ಯೂಟ್ ಮಾಡ್ಬೇಕು. ಡಿಲಿವರ್ ಅಂದ್ರೆ ಎಕ್ಸಿಕ್ಯೂಟ್ ಮಾಡೋದು. ಡಿಲಿವರ್ ದ ಸಕ್ಸಸ್ಫುಲ್ ಔಟ್ಕಮ್ ವಿತ್ ಇನ್ ಅಂದ್ರೆ ನಿಮ್ಗಿರುವಂತಹ ಒಂದು ವ್ಯವಸ್ಥೆ ಒಳಗಡೆನೆ ಇರುವಂತಹ ಲಿಮಿಟೇಷನ್ಸ್ ಒಳಗಡೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀರಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀರಿ. ಓಕೆನಾ, ನಾವು ಎಕ್ಸ್ಪ್ಲೈನ್ ದ ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ.
ಎಕ್ಸ್ಪ್ಲೈನ್ ದ ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ ಏನು? ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಏನೆಲ್ಲ ಮಾಡ್ಬೇಕು? ನಿಮ್ಗೆ ಗೊತ್ತು, ನಾನು ಅವಾಗಲೇ ಹೇಳಿದೆ, ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಈ ತರ ಇತ್ತಪ್ಪ, ಅವ್ನು ಏನೆಲ್ಲ ಮಾಡ್ಬೋದು ಅಂತೇಳಿ. ಸೊ ಈ ತರ ಇದ್ದಾಗ ಒಂದು ಪ್ಲಾನಿಂಗ್ ದ ಆಕ್ಟಿವಿಟೀಸ್ ಅವ್ನು ಪ್ಲಾನ್ ಮಾಡಬೇಕು. ಆರ್ಗನೈಸಿಂಗ್ ಪ್ರಾಜೆಕ್ಟ್ ಟೀಮ್ ಪರ್ಫಾರ್ಮ್ ಎ ವರ್ಕ್. ಡೆಲಿಗೇಟಿಂಗ್ ದ ಟೀಮ್ಸ್ ನ ಅವರೇ ಏನ್ ಮಾಡಬೇಕು, ತಂಡಗಳ ನಿಯೋಜಿಸುವುದು. ಕಂಟ್ರೋಲಿಂಗ್ ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಕಂಟ್ರೋಲ್ ಮಾಡಬೇಕು. ಮ್ಯಾನೇಜಿಂಗ್ ಡಿಲಿವರಬಲ್ಸ್, ಏನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಮ್ಯಾನೇಜ್ ಮಾಡಬೇಕು. ಮಾನಿಟರ್ ದ ಪ್ರೋಗ್ರೆಸ್, ಎಸ್ಟಾಬ್ಲಿಷ್ ರೆಗ್ಯುಲರ್ ಮೀಟಿಂಗ್, ಕಮ್ಯುನಿಕೇಟ್ ವಿಷನ್ ವಿತ್ ಟೀಮ್, ಮ್ಯಾನೇಜಿಂಗ್ ರಿಪೋರ್ಟ್ಸ್ ಅಂಡ್ ನೆಸೆಸರಿ ಡಾಕ್ಯುಮೆಂಟ್ಸ್. ಸೊ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ನೀವು ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಆಗಿದ್ರೆ, ಪ್ರತಿದಿನ ಒಂದು ಕಾರ್ ಸರ್ವಿಸ್ ಸೆಂಟರ್ ಇತ್ತು ಅಂದ್ರೆ, ಬೆಳಗ್ಗೆ ಎವ್ರಿ ಡೇ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಒಂದು ಸಿಂಪಲ್ ಒಂದು 5 minutes ಮೀಟಿಂಗ್ ಆದ್ರೂ ಮಾಡ್ಲೇಬೇಕು. ಈ ನಡುವೆ ಅಂತೂ ಎಲ್ಲಾ ಫೀಲ್ಡ್ ಅಲ್ಲಿ ಇದೇ ತರ ನಡೀತಾ ಇದೆ. ಬೆಳಿಗ್ಗೆ ಬಂದಿದ ತಕ್ಷಣ ಒಂದು 5 minutes ಮೀಟಿಂಗ್ ಆದ್ರೂ ಮಾಡ್ಲೇಬೇಕು. ಯಾಕೆ ಮೀಟಿಂಗ್ ಮಾಡ್ಬೇಕು ಅಂದ್ರೆ, ಅವತ್ತಿನ ದಿನ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಅವ್ರ ಜೊತೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇರುತ್ತೆ, ಅವ್ರಿಗೆ ಯಾವ ರೀತಿ ಕೆಲಸ ವಹಿಸ್ಬೇಕು, ಯಾವ್ಯಾವ ಡಿಪಾರ್ಟ್ಮೆಂಟ್ ವಹಿಸ್ಬೇಕು ಅಂತ ಅಲ್ಲಿ ಡಿಸೈಡ್ ಮಾಡ್ತಾರೆ. ಸೊ ಅವ್ರು ಬೆಳಿಗ್ಗೆ ಬಂದಿದ ತಕ್ಷಣ ಒಂದು ಟೈಮ್ ಫಾಲೋ ಮಾಡಬೇಕು. ಟೀಮ್ ನ ಕರೆಕ್ಟ್ ಆಗಿ ಬಿಲ್ಡ್ ಮಾಡಬೇಕು. ಕಮ್ಯುನಿಕೇಶನ್ ಕೂಡ ಚೆನ್ನಾಗಿರ್ಬೇಕು. ಕಮ್ಯುನಿಕೇಟ್ ಮಾಡಬೇಕು ಜೊತೆಲಿ. ಮತ್ತೆ ಅವ್ರಿಗೆ ಬೇಕಾಗಿರುವಂತಹ ವ್ಯವಸ್ಥೆನ ಕಾಪಾಡ್ಕೊಬೇಕು. ಸೊ ದಟ್ ಈಸ್ ವಾಟ್. ಒಂದು ಪ್ಲಾನ್ ಮಾಡ್ತಾರೆ, ಬೆಳಿಗ್ಗೆ ಬಂದ ತಕ್ಷಣ ಆಕ್ಟಿವಿಟೀಸ್ ಪ್ಲಾನ್ ಮಾಡ್ತಾರೆ. ಆರ್ಗನೈಸಿಂಗ್ ಪ್ರಾಜೆಕ್ಟ್ ಟೀಮ್ ಟು ಪರ್ಫಾರ್ಮ್ ವರ್ಕ್, ಆ ಟೀಮ್ ನ ಕೆಲಸ ಮಾಡಕ್ಕೆ ಆರ್ಗನೈಸ್ ಮಾಡ್ತಾರೆ. ಎಲ್ಲಾ ಕಡೆನೇ ಅವ್ರನ್ನ ಚಟುವಟಿಕೆಗಳನ್ನ ಯೋಜಿಸ್ತಾರೆ. ದಟ್ ಈಸ್ ವಾಟ್. ನಿರ್ವಹಿಸುವ ತಂಡವನ್ನು ಆಯೋಜಿಸ್ತಾರೆ. ಡೆಲಿಗೇಟಿಂಗ್ ದ ಟೀಮ್ಸ್, ಕಂಟ್ರೋಲಿಂಗ್ ಟೈಮ್ ಮ್ಯಾನೇಜ್ಮೆಂಟ್, ಮತ್ತೆ ಮ್ಯಾನೇಜಿಂಗ್ ಡಿಲಿವರಬಲ್ಸ್, ಮಾನಿಟರ್ ಪ್ರೋಗ್ರೆಸ್, ಎಸ್ಟಾಬ್ಲಿಷ್ ರೆಗ್ಯುಲರ್ ಮೀಟಿಂಗ್, ಕಮ್ಯುನಿಕೇಟ್ ವಿಷನ್ ವಿತ್ ಟೀಮ್, ಮ್ಯಾನೇಜಿಂಗ್ ರಿಪೋರ್ಟ್ಸ್ ಅಂಡ್ ನೆಸೆಸರಿ ಡಾಕ್ಯುಮೆಂಟ್ಸ್. ಸೊ ಇದೆಲ್ಲ ಅವ್ರು ಮಾಡ್ತಾರೆ. ಕಂಟ್ರೋಲ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಮಾನಿಟರ್ ಮಾಡ್ತಾರೆ, ಎಸ್ಟಾಬ್ಲಿಷ್ ಮಾಡ್ತಾರೆ. ನೋಡಿ, ಈ ವರ್ಡ್ಸ್ ಹೇಳಿದ್ರೆ ಸಾಕು. ಸೊ ಟು ಡೆಲಿಗೇಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ಲಾನ್ ಮಾಡಬೇಕು, ಆರ್ಗನೈಸ್. ಈ ತರ ಸ್ಟಾರ್ಟಿಂಗ್ ಕೊಡ್ಸಿ. ಈಸ್ ರೆಸ್ಪಾನ್ಸ್ ಫಾರ್ ಪ್ಲಾನಿಂಗ್, ಈಸ್ ರೆಸ್ಪಾನ್ಸಿಬಲ್ ಫಾರ್ ಆರ್ಗನೈಸಿಂಗ್, ಈಸ್ ರೀಸನ್ ಫಾರ್ ಡೆಲಿಗೇಟಿಂಗ್, he has to control the project, manage the execution, and he has to monitor the progress. He has to establish the regular meeting, he has to communicate vision with the team, he has to manage the reports and necessary documents. ಅದನ್ನೆಲ್ಲ ಅವರೇ ರೆಡಿ ಮಾಡ್ಕೊಬೇಕು. ಸೊ ದೀಸ್ ಆರ್ ದ ವಾಟ್ ಪ್ರಾಜೆಕ್ಟ್ ಮ್ಯಾನೇಜರ್ ನ ರೋಲ್. ಓಕೆನಾ? ನೆಕ್ಸ್ಟ್, ರೋಲ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್. ಸೊ ವಾಟ್ ಆರ್ ದ ರೋಲ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಅಂದ್ರೆ ಯಾರು? ಸಲಹೆಗಾರ, ಯೋಜನಾ ಸಲಹೆಗಾರರು. ಕನ್ಸಲ್ಟೆಂಟ್ ನಿಮ್ಗೆ ಗೊತ್ತಿರುತ್ತೆ. ನೋಡಿ, ಈ ಕನ್ಸಲ್ಟೆಂಟ್ ನ ಮೀಟ್ ಮಾಡಿ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಗೆ ಒಂದು ಕೆಲಸ ಪ್ರೊವೈಡ್ ಮಾಡಬೇಕು, ಅದಕ್ಕೊಂದು ಕನ್ಸಲ್ಟೆಂಟ್ ಅಂತ ಅವ್ರು ಓಪನ್ ಮಾಡಿರ್ತಾರೆ. ಆ ಕನ್ಸಲ್ಟೆಂಟ್ ಏನ್ ಮಾಡಬೇಕು, ಅಷ್ಟು ಜನಕ್ಕೆ ಅಂತ ಕೆಲಸಕ್ಕೆ ನಿಯೋಜನೆ ಮಾಡಬೇಕು. ದಟ್ ಇಸ್ ವಾಟ್ ಕನ್ಸಲ್ಟೆಂಟ್ಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನ್ ಅವ್ರದ್ದೆಲ್ಲ ಯೋಜನೆಗಳೇನು? ಒಂದು, ದೇ ಶುಡ್ ಹ್ಯಾವ್, ವಾಟ್ ಆರ್ ದ ರೋಲ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟ್, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೈಸ್. ಅವರು ಒಂದು ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಪರ್ಟೈಸ್ ಆಗಿರ್ಬೇಕು. ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಕ್ಕೆ ಕೆಪಾಸಿಟಿ ಇರಬೇಕು. ಸ್ಟ್ರಾಟಜಿ ಡೆವಲಪ್ಮೆಂಟ್, ಅದಕ್ಕೊಂದು ಸ್ಟ್ರಾಟಜಿ ಡೆವಲಪ್ ಮಾಡಬೇಕು. ದೆನ್ ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಆ ಕನ್ಸಲ್ಟೆಂಟ್ ಏನ್ ಮಾಡ್ತಾರೆ, ಈಗ ನಿಮಗೆ ಒಂದು ಪ್ರೆಸ್ಟೀಜ್ ಅನ್ನುವಂತಹ ಒಂದು ಅಪಾರ್ಟ್ಮೆಂಟ್ ನ ಕಟ್ತಾ ಇರ್ತಾರೆ. ಪ್ರೆಸ್ಟೀಜ್ ಅನ್ನೋದು ಒಂದು ಕಂಪ್ನಿ. ಆ ಕಂಪ್ನಿ ಏನ್ ಮಾಡ್ತಾನೆ, ಒಂದಷ್ಟು ಕನ್ಸಲ್ಟೆಂಟ್ಸ್ ಹುಡುಕ್ತಾನೆ. ಆ ಕನ್ಸಲ್ಟೆಂಟ್ಸ್ ಎಲ್ಲ ಏನ್ ಮಾಡ್ಬೇಕು, ಇವ್ರಿಗೆ ವರ್ಕ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ದಟ್ ಇಸ್ ಕಾಲ್ಡ್ ಕನ್ಸಲ್ಟೆಂಟ್ ಅಂತ ಕರೀತಾರೆ. ಅಂದ್ರೆ ಅದು ಸಲಹೆಗಾರ. ಅವ್ರು ಏನ್ ಮಾಡ್ತಾರೆ, ಒಂದು ಸಲಹೆಯನ್ನ ಕೊಡ್ತಾರೆ. ಈ ಪ್ರಾಜೆಕ್ಟ್ ಮಾಡಕ್ಕೆ ಏನೆಲ್ಲ ಚೇಂಜಸ್ ಮಾಡ್ಕೊಬೇಕಾಗಿರುತ್ತೆ. ನೋಡಿ, ಒಬ್ಬ, ನೀವು ಕನ್ಸಲ್ಟ್ ಮಾಡಿ, ಹೋಗಿ ಒಬ್ಬ ಡೆಂಟಲ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಸಲಹೆ ಕೊಡ್ತಾರೆ. ಏನಾಗಿತ್ತು, ಏನ್ ಮಾಡಬೇಕು, ಏನ್ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಈ ತರ ಕನ್ಸಲ್ಟ್ ಮಾಡಿ ಅಂತ ಹೇಳುವಂಥದ್ದು. ಸೊ ರಿಸ್ಕ್ ಅಸೆಸ್ಮೆಂಟ್ ಅವರೇ ಮಾಡಬೇಕು. ರಿಸ್ಕ್ ಅಸೆಸ್ಮೆಂಟ್ ನೋಡಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಇರಬೇಕು, ಪ್ರಾಸೆಸ್ ಇಂಪ್ರೂವ್ಮೆಂಟ್ ಇರಬೇಕು, ಚೇಂಜ್ ಮ್ಯಾನೇಜ್ಮೆಂಟ್ ಇರಬೇಕು, ಪ್ರಾಜೆಕ್ಟ್ ಎವ್ಯಾಲ್ಯೂಯೇಷನ್ ಇರಬೇಕು, ನಾಲೆಜ್ ಟ್ರಾನ್ಸ್ಫರ್ ಕೂಡ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ಇದನ್ನ ನೀವು ಇನ್ನೊಂದ್ಸತಿ ಓದ್ಕೊಳ್ಳಿ. ದಟ್ ಈಸ್ ವಾಟ್ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೈಸ್ ಆಗಿರ್ಬೇಕು, ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡೋ ಕೆಪಾಸಿಟಿ ಇರಬೇಕು, ಸ್ಟ್ರಾಟಜಿ ಡೆವಲಪ್ಮೆಂಟ್ ಇರಬೇಕು, ದೆನ್ ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಷೇರ್ದಾರನ ಅವರು ನಿರ್ವಹಣೆ ಮಾಡಬೇಕು, ರಿಸ್ಕ್ ಅಸೆಸ್ಮೆಂಟ್ ಮಾಡಕ್ ರೆಡಿ ಇರಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಯಾವ ಟೈಮಲ್ಲಿ ಏನ್ ಪ್ರಾಬ್ಲಮ್ ಬರ್ತದೆ ನಾವು ಸಾಲ್ವ್ ಮಾಡಕ್ ರೆಡಿ ಇರಬೇಕು, ಪ್ರಾಸೆಸ್ ಇಂಪ್ರೂವ್ಮೆಂಟ್ ಮಾಡಕ್ಕೆ ಅವರು ಯಾವಾಗಲೂ ಬದ್ಧರಾಗಿರ್ಬೇಕು, ಮ್ಯಾನೇಜ್ಮೆಂಟ್ ನ ಸಮಯಕ್ಕೆ ತಕ್ಕವಾಗಿ ಚೇಂಜ್ ಮಾಡೋ ಕೆಪಾಸಿಟಿ ಇರಬೇಕು, ಪ್ರಾಜೆಕ್ಟ್ ಎವ್ಯಾಲ್ಯೂಯೇಷನ್ ಮಾಡಬೇಕು, ಎಷ್ಟಾಗತ್ತಪ್ಪ ನಂಗೆ ಬಜೆಟ್ ಅನ್ನು ಎವ್ಯಾಲ್ಯೂಯೇಷನ್ ಮಾಡಬೇಕು, ನಾಲೆಜ್ ಟ್ರಾನ್ಸ್ಫರ್. ಸೊ ಆ ನಾಲೆಜ್ ನ ಅವರಿಗೆ ಕೊಡಬೇಕು. ದಟ್ ಈಸ್ ವಾಟ್ ದ ರೋಲ್ ಆಫ್ ದಿ ಕನ್ಸಲ್ಟೆಂಟ್. ನಾವು ಡಿಸ್ಕ್ರೈಬ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್. ಇದು ನಿಮಗೆ ಗೊತ್ತಿದೆ. ಆಮೇಲೆ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸೈಕಲ್ ಇದನ್ನ ಓದಿದಿರಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಅಂತ ಇದೆಯಲ್ಲ ಚಾಪ್ಟರ್, 3rd ಯೂನಿಟ್. ಆ 3rd ಯೂನಿಟ್ ಅಲ್ಲಿ ಇದೇ ಬಂದಿರುತ್ತೆ. ಸೊ ಅದೇ ಪಾಯಿಂಟ್ಸ್ ಇಲ್ಲೂ ಕೂಡ ಬರೀಬೇಕು. ಏನು, ಡಿಸ್ಕ್ರೈಬ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಯಾವ ರೀತಿ ಇರುತ್ತೆ. ಒಂದು, ಇನಿಷಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅಂಡ್ ಕ್ಲೋಜರ್. ದಿಸ್ ಇಸ್ ವಾಟ್ ದ ಸ್ಟೆಪ್ಸ್ ಇನ್ವಾಲ್ವಿಂಗ್ ಇನ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಏನು, ಒಂದು ಪ್ರಾರಂಭ, ಯೋಜನೆಯ ಯೋಜನೆ. ಸೊ ಯೋಜನೆಯ ಯೋಜನೆ, ಆ ಯೋಜನೆ ಹೆಂಗ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಳ್ಳುವಂಥದ್ದು.
ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅದನ್ನ ಯಾವ ರೀತಿ ನಿರ್ವಹಿಸಬೇಕು ಅದನ್ನ ಹೇಳುವಂತದ್ದು. ಮಾನಿಟರ್ ಮತ್ತೆ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ನಡೀತಾ ಇದೆ ಅಂತ ನೋಡ್ಕೊಳ್ಳುವಂಥದ್ದು. ಮತ್ತೆ ಮುಚ್ಚುವಿಕೆ ಅಂದ್ರೆ ಅದನ್ನ ಯಾವ ರೀತಿ ಕ್ಲೋಸರ್ ಮಾಡಬೇಕು ಪ್ರಾಜೆಕ್ಟ್ ನ. ದಟ್ ಇಸ್ ವಾಟ್ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್. ಸೊ ನೇಮ್ ಸಮ್ ಕನ್ಸಲ್ಟೆಂಟಿ ಫರ್ಮ್ಸ್ ಇನ್ ಇಂಡಿಯಾ, ಇದನ್ನ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಫರ್ಮ್ಸ್ ಯಾವ್ಯಾವೆಲ್ಲ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಮೇನ್ ಫರ್ಮ್ಸ್ ಯಾವ್ಯಾವು ಅಥವಾ ಸಲಹಾ ಸಂಸ್ಥೆಗಳು ಯಾವ್ಯಾವು. ಸೊ ಇದಕ್ಕೆ ಲಿಸ್ಟೇ ಕೊಟ್ಟಿದ್ದೀನಿ. ಬಿರ್ಲಾ, ಅಕ್ಸೆಂಚರ್, ಕಿರ್ಲೋಸ್ಕರ್, ಇನ್ಫೋಸಿಸ್, ಮಿಕ್ಕಿನ್ಸ್ಕಿ ಅಂಡ್ ಕಂಪನಿ, ಓಕೆ, ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್, ಬೇನ್ ಅಂಡ್ ಕಂಪನಿ, ಡಿಲೋಟಿ ಕನ್ಸಲ್ಟಿಂಗ್. ಸೊ ನೀವು ಮೇನ್ ಬರ್ಕೊಳ್ಳಿ ಸಾಕು. ಸೊ ಅದೇ ರೀತಿ ಯು ಕ್ಯಾನ್ ರೈಟ್ ಆಲ್ಮೋಸ್ಟ್ ಆಲ್ ಕ್ಯಾಪ್ ಜೆಮಿನಿ, ಟಾಟಾ ಕನ್ಸಲ್ಟೆನ್ಸಿ, ಇನ್ಫೋಸಿಸ್, ವಿಪ್ರೋ, IBM, ಗ್ರ್ಯಾಂಡ್ ಥಾರ್ಟನ್ ಅಡ್ವೈಸರಿ, ಅಲ್ವರ್ಸನ್ ಅಂಡ್ ಮಾರ್ಷಲ್. ಕೆಲವೊಂದು ಗೊತ್ತಿಲ್ದಿರುವಂತ ನೇಮ್ಸ್ ಎಲ್ಲ ಇದಾವೆ ಇಲ್ಲಿ, ಅದನ್ನ ಸ್ವಲ್ಪ ನೀವು ನೋಡ್ಕೊಬೇಕು. ನಿಮ್ಗೆ ಗೊತ್ತಿರುವಂತಹ ಪಾಯಿಂಟ್ಸ್ ನ ನಿಮ್ಗೆ ಯಾವ್ದು ಬೇಕು, ಬಿರ್ಲಾ, ಅಕ್ಸೆಂಚರ್, ಕಿರ್ಲೋಸ್ಕರ್, ಇನ್ಫೋಸಿಸ್ ರಿಪೀಟ್ ಆಗಿದೆ ನೋಡ್ಕೊಳ್ಳಿ. ಆಮೇಲೆ ಕ್ಯಾಪ್ ಜೆಮಿನಿ, ಟಾಟಾ, ದೆನ್ ವಿಪ್ರೋ, IBM ಇಷ್ಟು ಬೇಕಾದ್ರೆ ಮೆನ್ಷನ್ ಮಾಡ್ಕೊಂಡ್ರೆ ಸಾಕು. ಓಕೆನಾ. ಇನ್ನು ಕನ್ನಡದಲ್ಲಿ ಕೂಡ ಅದೇ ಹೆಸರು ಇರುತ್ತೆ, ಅದ್ರಲ್ಲೇನು ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಯು ಕ್ಯಾನ್ ರೈಟ್ ದಟ್ ಒನ್. ನಾವು ಲಿಸ್ಟ್ ಅಂಡ್ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್. ಯಾವ್ದೆಲ್ಲ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಯಾರೆಲ್ಲ ಇದ್ದಾರೆ. ಲಿಸ್ಟ್ ಅಂಡ್ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್. ಸೊ ಯಾವ್ದು ನೋಡಿ. ಸೊ ಸ್ಟ್ರಾಟಜಿ ಕನ್ಸಲ್ಟೆಂಟ್ಸ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಾಲಜಿ ಕನ್ಸಲ್ಟೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ನಮಗೆ ಸಿಗುವಂತವ್ರು, ಹ್ಯೂಮನ್ ರಿಸೋರ್ಸ್ ಕನ್ಸಲ್ಟೆಂಟ್ಸ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಕಮ್ಯುನಿಕೇಶನ್ ಕನ್ಸಲ್ಟೆಂಟ್, ಚೇಂಜ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಸಸ್ಟೈನಬಿಲಿಟಿ ಕನ್ಸಲ್ಟೆಂಟ್, ಲೀಗಲ್ ಅಂಡ್ ರೆಗ್ಯುಲೇಟರಿ ಕನ್ಸಲ್ಟೆಂಟ್. ಇಷ್ಟೆಲ್ಲ ಇದಾವೆ. ನೀವು ಯಾವ್ದಾದ್ರು ಒಂದು 5 ಓದ್ಕೊಂಡ್ರೆ ಸಾಕು. ಯಾವುದು ಸ್ಟ್ರಾಟಜಿ, ಫೈನಾನ್ಸ್, ಇದು ನೆನ್ಪಿಟ್ಕೊಳ್ಳಿ. ಫೈನಾನ್ಷಿಯಲ್, ಟೆಕ್ನಿಕಲ್, ರಿಸ್ಕ್, ದೆನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಶನ್, ಚೇಂಜ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ದೆನ್ ಲೀಗಲ್ ಅಂಡ್ ರೆಗ್ಯುಲೇಟರಿ. ಯಾಕಂದ್ರೆ ನಿಮಗೆ ಆ ವರ್ಡ್ಸ್ ನೋನ್ ವರ್ಡ್ಸ್ ಇರ್ತವೆ. ಕೆಲವು ಓದ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಯಾವ್ದೋ ಹೊಸ ವರ್ಡ್ಸ್ ಓದಿದ್ರೆ ನಿಮ್ ತಲೆಗೆ ಹೋಗಲ್ಲ. ನೋನ್ ವರ್ಡ್ಸ್ ನೋಡಿ. ಲೀಗಲ್ ಅಂತ ತಕ್ಷಣ ಗೊತ್ತು, ಲೀಗಲ್ ಕನ್ಸಲ್ಟೆಂಟ್ ವರ್ಡ್ ಕೇಳಿರ್ತೀರ. ಸೊ ಅದು ಈಸಿ ತಲೆಗೆ ಹೋಗುತ್ತೆ. ಸೊ ಗೊತ್ತಿರುವಂತ ವರ್ಡ್ಸ್ ನೀವೇನ್ ಮಾಡ್ಬೇಕು, ಟ್ರೈ ಮಾಡ್ಬೇಕು ನೆನ್ಪಿಟ್ಕೊಳಕ್ಕೆ. ಓಕೆನಾ. ನೆಕ್ಸ್ಟ್, ಎಕ್ಸ್ಪ್ಲೈನ್ ವೈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. ಇದು ಕೂಡ ಒಂದು ಇಂಪಾರ್ಟೆಂಟ್. ಯಾಕೆ ನಾವು ಇದನ್ನ ಪ್ರೊಫೆಷನ್ ಆಗಿ ಕನ್ಸಿಡರ್ ಮಾಡಬೇಕು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ವೈ ಇಟ್ ಇಸ್ ಕಾಲ್ಡ್ ಆಸ್ ಒಂದು ಪ್ರೊಫೆಷನ್ ಆಗಿ ಯಾಕೆ ನೋಡ್ಬೇಕು ನಾವು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೂಡ ಒನ್ ಆಫ್ ದಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೊಫೆಷನ್. ಯಾಕೆ ನಾವು ಪ್ರೊಫೆಷನ್ ಕನ್ಸಿಡರ್ ಮಾಡಬೇಕು, ಯಾಕೆ ಅಂತಂದ್ರೆ ಇಟ್ ಗಿವ್ಸ್ ಎ ಸ್ಪೆಷಲೈಸ್ಡ್ ನಾಲೆಜ್. ಇದು ವಿಶೇಷ ಜ್ಞಾನವನ್ನು ನೀಡುತ್ತದೆ. ಇಟ್ ಇಸ್ ಅ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್, ವೃತ್ತಿಪರ ಮಾನದಂಡಗಳು ಹೊಂದಿದೆ. ಇಟ್ ಟೀಚಸ್ ಕೋಡ್ ಆಫ್ ಎಥಿಕ್ಸ್. ಏನ್ ಟೀಚ್ ಮಾಡುತ್ತೆ, ಕೋಡ್ ಆಫ್ ಎಥಿಕ್ಸ್ ನ ಟೀಚ್ ಮಾಡುತ್ತೆ. ಇಟ್ ಇಸ್ ಯೂಸ್ಫುಲ್ ಫಾರ್ ಕರಿಯರ್ ಡೆವಲಪ್ಮೆಂಟ್. ನಮ್ಮ ವೃತ್ತಿ ಅಭಿವೃದ್ಧಿಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇಟ್ ಹ್ಯಾಸ್ ಎ ವಾಸ್ಟ್ ಡಿಮ್ಯಾಂಡ್ ಅಂಡ್ ಜಾಬ್ ಮಾರ್ಕೆಟ್. ಇದಕ್ಕೆ ಒಂದು ತುಂಬಾ ಡಿಮ್ಯಾಂಡ್ ಇರುವಂತಹ ಕೋರ್ಸ್ ಆಗಿರೋದ್ರಿಂದ ನಾವು ಅದನ್ನ ಒಂದು ಪ್ರೊಫೆಷನ್ ಆಗಿ ಕನ್ಸಿಡರ್ ಮಾಡಬೇಕು. ಇಟ್ ಟೀಚಸ್ ಯು ದ ಕಾಂಪ್ಲೆಕ್ಸಿಟಿ ಅಂಡ್ ರಿಸ್ಕ್. ಇದು ನಿಮಗೆ ಒಂದು ಅಪಾಯಗಳನ್ನ ಯಾವ ರೀತಿ ಎದುರಿಸಬೇಕು ಅಂತ ವಿಧಾನವನ್ನ ತೋರಿಸುತ್ತೆ ನಮಗೆ. ಇಟ್ ಇಸ್ ಅ ಕಂಟಿನ್ಯೂಸ್ ಲರ್ನಿಂಗ್. ಇದು ಯಾವುದೋ ಒಂದು ಲಿಮಿಟೆಡ್ ಲರ್ನಿಂಗ್ ಅಲ್ಲ ಸರ್, ಇವತ್ತು ಓದ್ಬಿಟ್ರೆ ಮುಗೀತು ಆ ತರ ಪ್ರೊಸೆಸ್ ಅಲ್ಲ ಇದು. ಇಟ್ ಇಸ್ ಅ ಒಂದು ಕಂಟಿನ್ಯೂಸ್ ಲರ್ನಿಂಗ್. ಆ ಟೈಮ್ಗೆ ನಾವು ಅದನ್ನ ಕಲಿತಾ ಹೋಗ್ತಾ ಇರ್ತೀವಿ. ದಟ್ಸ್ ವೈ ಇಟ್ ಇಸ್ ವಿ ಹ್ಯಾವ್ ಟು ಟ್ರೀಟ್ ದಿಸ್ ಒನ್ ಆಸ್ ವಾಟ್ ಒನ್ ಆಫ್ ದಿ ಪ್ರೊಫೆಷನ್. ಇಟ್ ಗಿವ್ಸ್ ಎ ಗ್ಲೋಬಲ್ ರೆಕಗ್ನೇಷನ್. ನಿಮ್ಗೆ ಏನ್ ಕೊಡ್ತಿದ್ದೋ, ಒಂದು ಪ್ರಪಂಚದಲ್ಲಿ ನಿಮ್ಮನ್ನ ಗುರುತಿಸ್ಕೊಳ್ಳುವಂತಹ ಒಂದು ಪ್ರೊಫೆಷನ್ ಆಗಿರೋದ್ರಿಂದ ನಿಮ್ಮನ್ನ ಗುರುತಿಸುತ್ತೆ ಗ್ಲೋಬಲ್ ಅಲ್ಲಿ. ಅದಕ್ಕೆ ನಾವು ಸ್ಟಡಿ ಮಾಡಲೇಬೇಕು. ದೀಸ್ ಆರ್ ಆಲ್ ದ ರೀಸನ್ಸ್ ವೈ ವಿ ಶುಡ್ ಕನ್ಸಿಡರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಸ್ ಒನ್ ಆಫ್ ದಿ ಪ್ರೊಫೆಷನ್. ಒಂದು ಸ್ಪೆಷಲೈಸ್ಡ್ ನಾಲೆಜ್, ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್, ಕೋಡ್ ಆಫ್ ಎಥಿಕ್ಸ್, career development. It is a give vast demand and job market it has. So then it teaches you the complexity and risk. Continuous learning ಆಗಿರುತ್ತೆ. ಗ್ಲೋಬಲ್ ರೆಕಗ್ನಿಷನ್ ಕೊಡೋದ್ರಿಂದ ನಾವು ಇದನ್ನ ಸ್ಟಡಿ ಮಾಡಬೇಕು. ದೀಸ್ ಆರ್ ದ ಮೈನ್ ಪಾಯಿಂಟ್ಸ್ ವೈ ವಿ ಶುಡ್ ಟೇಕ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಸ್ ಒನ್ ಆಫ್ ದಿ ಪ್ರೊಫೆಷನ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಐಡೆಂಟಿಫೈ ದ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಇದ್ರ ಉಪಯೋಗಗಳೇನು ಅಥವಾ ಪ್ರಯೋಜನಗಳೇನು. ಸೊ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಮಗೆ ಉಪಯೋಗಗಳು ಏನಾಗ್ತವೆ. ಸಿಂಪಲ್ ಲಾಜಿಕ್. ನೀವೊಂದು ಬರ್ತ್ಡೇ ಮಾಡಬೇಕಾದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಆಗಿ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತದೋ, ಇಟ್ ನೆವರ್ ಬಿಕಮ್ ಒನ್ ಆಫ್ ದಿ ಗುಡ್ ಥಿಂಗ್. ಅದು ಪ್ರಾಜೆಕ್ಟ್ ಅಂತ ಅನ್ಸ್ಕೊಳೋದಿಲ್ಲ. ಕರೆಕ್ಟಾ. ಅಥವಾ ಅದರಿಂದ ಏನಾಗುತ್ತೆ, ತುಂಬಾ ಲೋಪದೋಷಗಳು ಬರ್ತವೆ. ಫ್ರೆಂಡ್ಸ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ. ನಿಮ್ಗಿರುವಂತಹ ಬಜೆಟ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರೆ ಆಗ್ಲಿಲ್ಲ, ಅನ್ನೆಸರಿ ಬಜೆಟ್ ಜಾಸ್ತಿ ಆಗೋಗ್ಬಿಡುತ್ತೆ, ಟೈಮ್ ಜಾಸ್ತಿ ಆಗೋಗ್ಬಿಡುತ್ತೆ. ನೀವು ಬರ್ತ್ಡೇ ಮಾಡೋ ಟೈಮ್ ಲೇಟ್ ಆಯ್ತು ಅಂದ್ರೆ ಮನೇಲಿ ಆಬ್ವಿಯಸ್ಲಿ ನಿಮಗೆ ಸಾಯಂಕಾಲಕ್ಕೆ ರೆಡಿ ಆಗಿರುತ್ತೆ ಎಲ್ಲ, ಎಲ್ಲೆಲ್ಲಿ ಸುತ್ತಕ್ ಹೋಗಿದ್ದಪ್ಪ ಅಂತ. ಅದಕ್ಕೆ ಆ ಟೈಮ್ಗೆ ಅದನ್ನ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀವಿ. ಕರೆಕ್ಟಾ. ಸೊ ಅದನ್ನ ನಾವು ಯಾವ ರೀತಿ
ಈ ರೀಡಬಿಲಿಟಿ ಬರೀತೀರಿ ಅಂತ ನೋಡೋಣ. ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಟು ವರ್ಕ್ ಎಫೆಕ್ಟಿವ್ಲಿ ಅಂಡ್ ಎನೇಬಲ್ಸ್ ಟು ರಿಸಾಲ್ವ್ ಪ್ರಾಬ್ಲಮ್ಸ್ ಮೋರ್ ಕ್ವಿಕ್ಲಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏನಾಗುತ್ತೆ, ಪ್ರಾಜೆಕ್ಟ್ ಮ್ಯಾನೇಜರ್ಗೆ ವರ್ಕ್ ಎಫೆಕ್ಟ್ ಆಗಿ ಮಾಡಕ್ಕೆ ಮತ್ತೆ ಅವನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕೆಪಾಸಿಟಿನ ಬೆಳೆಸುತ್ತೆ. ಐಡೆಂಟಿಫಿಕೇಶನ್ ಆಫ್ ಸ್ಟಾಫ್ ಅಂಡ್ ಎಂಡ್ ಟೈಮ್ ಫಾರ್ ಶೆಡ್ಯೂಲಿಂಗ್ ಪ್ರಾಜೆಕ್ಟ್ ಟಾಸ್ಕ್. ಐಡೆಂಟಿಫಿಕೇಶನ್ ಆಫ್ ಸ್ಟಾಫ್ ಅಂಡ್ ಎಂಡ್ ಟೈಮ್ ಫಾರ್ ಶೆಡ್ಯೂಲಿಂಗ್ ಪ್ರಾಜೆಕ್ಟ್ ಟಾಸ್ಕ್. ಅಂದ್ರೆ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಪ್ರಾಜೆಕ್ಟ್ ಯಾವಾಗ ಮುಗಿಸ್ಬೇಕು ಅನ್ನೋಂಥ ಪ್ಲಾನ್ ಮಾಡ್ಕೊಂಡು ಹೆಲ್ಪ್ ಮಾಡುತ್ತೆ. ಅರ್ಲಿ ಡಿಟೆಕ್ಷನ್ ಆಫ್ ಪ್ರಾಬ್ಲಮ್ಸ್ ನಮ್ಗೆ ಏನ್ ಮಾಡುತ್ತೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಮುಂಚೆನೆ ಪ್ರಾಬ್ಲಮ್ ಯಾವ್ದು ಕ್ರಿಯೇಟ್ ಆಗ್ಬೋದು, ನಮಗೆ ನಾಳೆ ಬಜೆಟ್ ಪ್ರಾಬ್ಲಮ್ ಆಗುತ್ತಾ, ಅಥವಾ ನಾಳೆ ಟೈಮ್ ಓವರ್ ರನ್ ಆಗ್ತಾ ಇದೆಯಾ, ಅಥವಾ ಸಮಯ ಜಾಸ್ತಿ ಕಳೀತಾ ಇದೀರಾ ನಾವು, ಇದೆಲ್ಲ ನಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಗೊತ್ತಾಗುತ್ತೆ. ಅರ್ಲಿ ಡಿಟೆಕ್ಷನ್ ಆಫ್ ಪ್ರಾಬ್ಲಮ್ಸ್ ವಿಚ್ ಹೆಲ್ಪ್ಸ್ ಟು ಟೇಕ್ ದ ಕರೆಕ್ಟಿವ್ ಆಕ್ಷನ್ ಕ್ವಿಕ್ಲಿ. ಇದಿರೋದ್ರಿಂದ ನಾವು ಟೈಮ್ಗೆ ಯಾವ್ದು ಡಿಸಿಷನ್ ತಗೋಬೇಕು ಅಂತ ಡಿಸೈಡ್ ಮಾಡ್ತೀರಿ ಬೇಗನೆ. ಟೈಮ್ ಓವರ್ ಮತ್ತೆ ಕಾಸ್ಟ್ ಓವರ್ ಮತ್ತೆ ಕಾಸ್ಟ್ ಓವರ್ ಬಗ್ಗೆ ನಾವು ಈಸಿಯಾಗಿ ಅರ್ಥ ಮಾಡ್ಕೋತೀರಿ. ಸೊ ನೆಕ್ಸ್ಟ್, ಮಿನಿಮೈಸ್ ದ ನೀಡ್ ಆಫ್ ಕಂಟಿನ್ಯೂಸ್ ರಿಪೋರ್ಟಿಂಗ್ ಅಂಡ್ ಎಂಕರೇಜ್ ಮ್ಯಾಕ್ಸಿಮಮ್ ಔಟ್ ಪೈಲಟ್ ವರ್ಕ್ ಡಿಪ್ಲಾಯ್ಮೆಂಟ್. ಯಾವ ರೀತಿ ನಾವು ವರ್ಕರ್ಸ್ ನ ಕೊಡಬೇಕು ಅದನ್ನ ನೀವು ನೋಡ್ಕೋತೀರಿ. ನೀವು ಇಷ್ಟುದ್ದ ಪಾಯಿಂಟ್ ಅಂತ ಓದಲ್ಲ ಅಂತ ಗೊತ್ತು, ಬೇಕಾಗಿಲ್ಲ. ಇಂಪ್ರೂವ್ ಪ್ರೊಡಕ್ಟಿವಿಟಿ ಅಂಡ್ ಕ್ವಾಲಿಟಿ ಆಫ್ ವರ್ಕ್. ಇದೇನ್ ಮಾಡುತ್ತೆ, ಪ್ರಾಡಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ, ಕೆಲಸ ಫಾಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಕ್ವಾಲಿಟಿ ಆಫ್ ವರ್ಕ್ ನ ಇನ್ಕ್ರೀಸ್ ಮಾಡುತ್ತೆ. ನಮಗೆ ಇನ್ಕ್ರೀಸ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿ ಬೆಳೆಯುತ್ತೆ. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂದ್ರೆ ನಿಮಗೆ ಬಿಸ್ನೆಸ್ ಚೆನ್ನಾಗುತ್ತೆ. ಬಿಸ್ನೆಸ್ ಚೆನ್ನಾಗಾಯ್ತು ಅಂದ್ರೆ ಪ್ರಾಫಿಟ್ ಚೆನ್ನಾಗಿ ಬರುತ್ತೆ. ಅವಾಗ ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಫೈನಲ್ ಆಗಿ ಪ್ರಾಫಿಟ್ ಕೂಡ ಹೆಲ್ಪ್ ಮಾಡುತ್ತೆ, ಬಜೆಟ್ ಕೂಡ ಹೆಲ್ಪ್ ಮಾಡುತ್ತೆ, ಫ್ಯೂಚರ್ ಕೂಡ ನಿಮಗೆ ವರ್ಕ್ ಮಾಡುತ್ತೆ. It encourages to gain competitive advantages and boost bottom line of production activities. Encourage ಮಾಡುತ್ತೆ to gain the competitive advantages and boost bottom line of the production activities. So ಇಷ್ಟೆಲ್ಲ ನಮ್ಗೆ ಏನಪ್ಪ ಹೆಲ್ಪ್ ಆಗುತ್ತೆ ಅಂದ್ರೆ, these are the ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ನೀವು ಟೈಮ್ಗೆ ಕಂಪ್ಲೀಟ್ ಆಗುತ್ತೆ, ಬಜೆಟ್ ಟೈಮ್ಗೆ ನೋಡ್ಕೊಬಹುದು, ಕಮ್ಯುನಿಕೇಶನ್ ಚೆನ್ನಾಗಿದೆಯಾ ನೋಡ್ಕೊಬಹುದು, ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ ನಮ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ನೋಡ್ಕೊಬಹುದು. ಈ ಪಾಯಿಂಟ್ಸ್ ಎಲ್ಲ ಓನ್ ಆಗಿ ಕೂಡ ಬರೀಬಹುದಪ್ಪ. ಇದು ಕೂಡ ಒನ್ ಆಫ್ ದಿ ಕ್ವಶನ್ ಯು ಕ್ಯಾನ್ ರೈಟ್ ದ ಓನ್ ಆನ್ಸರ್ಸ್ ಅಂತಾನೆ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ನೋಡೋಣ. ಮೆನ್ಷನ್ ದ ಪ್ರಾಬ್ಲಮ್ಸ್ ಇನ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್. ಸೊ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು, ಮೇಕಪ್ ಎಕ್ಸಾಮ್ ಅಲ್ಲಿ. ಸೊ ವಾಟ್ ಈಸ್ ದ ಪ್ರಾಬ್ಲಮ್ಸ್ ಇನ್ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್? ನಿಮಗೆ ಗೊತ್ತಿದೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಸೊ ಇಲ್ಲಿ ಗೋಲ್ಸ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿರಲ್ಲ. ಇಟ್ ಇಸ್ ಅನ್ಕ್ಲಿಯರ್ ಗೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ನಮಗೆ ಕರೆಕ್ಟ್ ಅಸ್ಪಷ್ಟ ಗುರಿಗಳು ಕರೆಕ್ಟ್ ಆಗಿರೋದಿಲ್ಲ. ಯಾಕೆಂದ್ರೆ ದಿಸ್ ಇಸ್ ವಾಟ್ ನಾವು ಓದ್ತಾ ಇರೋದು ಪ್ರಾಬ್ಲಮ್ಸ್. ಸೊ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಅನ್ಪ್ರಿಪೇರ್ಡ್ ಟೀಮ್. ಸೊ ಅನ್ಪ್ರಿಪೇರ್ಡ್ ಟೀಮ್, ದಟ್ ಈಸ್ ಆಲ್ಸೋ ಎ ಒನ್ ಆಫ್ ದ ಪ್ರಾಬ್ಲಮ್ಸ್ ಇನ್ ದ ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್. ದಟ್ ಈಸ್ ಅನ್ಪ್ರಿಪೇರ್ಡ್ ಟೀಮ್ ಅನ್ನೋದು ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ. ಸಿದ್ಧವಿಲ್ಲದಂತೆ ಇರುತ್ತ ತಂಡ. ಸೊ ಒಂದು ತಂಡ ಕರೆಕ್ಟ್ ಆಗಿಲ್ಲ ಅಂದ್ರೆ ನಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗೆ ಪ್ರಾಬ್ಲಮ್ ಆಗುತ್ತೆ. ಲಿಮಿಟೆಡ್ ರಿಸೋರ್ಸಸ್ ಕರೆಕ್ಟ್ ಆಗಿಲ್ಲ ನಮ್ಮ ಹತ್ರ, ಅರ್ಥ ಆಗ್ತಿದೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್. ಪೂರ್ ಪ್ಲಾನಿಂಗ್, ಲ್ಯಾಕ್ ಆಫ್ ಕಮ್ಯುನಿಕೇಶನ್, ರೆಸಿಸ್ಟೆನ್ಸ್ ಟು ಚೇಂಜ್, ಅನ್ಎಕ್ಸ್ಪೆಕ್ಟೆಡ್ ಟೆಕ್ನಿಕಲ್ ಪ್ರಾಬ್ಲಮ್, ಲ್ಯಾಕ್ ಆಫ್ ಕೋಆಪರೇಷನ್, ಇನ್ಸಫಿಷಿಯಂಟ್ ಟೀಮ್ ಸ್ಕಿಲ್ಸ್, ಪೂರ್ ಲೇಬರ್ ಪ್ರೊಡಕ್ಟಿವಿಟಿ. ಇವೆಲ್ಲ ಏನು ಒಂದು ಅಬ್ಸ್ಟ್ಯಾಕಲ್ಸ್ ಅಂತ ನೋಡಿ. ಇದಕ್ಕೆ 2-3 ಆನ್ಸರ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಅಬ್ಸ್ಟ್ಯಾಕಲ್ಸ್ ಅಂದ್ರೆ ಯಾವ್ದು ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ತಡೆಯುವಂತವು ಯಾವ್ಯಾವು. ಅಬ್ಸ್ಟ್ಯಾಕಲ್ಸ್ ಅಂತ ಕೂಡ ನಿಮ್ ಕ್ವಶನ್ ಕೇಳ್ತಾರೆ. ಅಬ್ಸ್ಟ್ಯಾಕಲ್ಸ್ ಅಂತ ನನ್ನ ಫಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಟ್ ಇಸ್ ವಾಟ್ ಐ ಹ್ಯಾವ್ ಡನ್ ಬಿಫೋರ್ 3 years. ಅದರಲ್ಲಿ ನಾನು ಅಬ್ಸ್ಟ್ಯಾಕಲ್ಸ್ ಬಗ್ಗೆ ಹೇಳಿದ್ದೀನಿ, ಯಾವ್ದೆಲ್ಲ ಅಬ್ಸ್ಟ್ಯಾಕಲ್ಸ್ ಇರುತ್ತೆ. ದೀಸ್ ಸೇಮ್ ಪಾಯಿಂಟ್ಸ್ ಆರ್ ಯೂಸ್ಡ್ ದೇರ್ ಆಲ್ಸೋ. ಓಕೆ, ಅನ್ಕ್ಲಿಯರ್ ಗೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಅನ್ಪ್ರಿಪೇರ್ಡ್ ಟೀಮ್, ಲಿಮಿಟೆಡ್ ಸೋರ್ಸಸ್, ಪೂರ್ ಪ್ಲಾನಿಂಗ್. ಸೊ ಇವೆಲ್ಲ ಏನು ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗದೇ ಇರುವುದಕ್ಕೆ ನಮಗೆ ಮಾಡುವಂತಹ ಪ್ರಾಬ್ಲಮ್ ಏನು, ಯಾಕೆ ಪ್ರಾಬ್ಲಮ್ ಆಗುತ್ತೆ, ಒಂದು ಪ್ರಾಜೆಕ್ಟ್ ಯಾಕೆ ಸಕ್ಸಸ್ ಆಗಲ್ಲ. ಸೊ ಒಂದು ಪೂರ್ ಪ್ಲಾನಿಂಗ್ ಇಂದ ಆಗುತ್ತೆ. ಲ್ಯಾಕ್ ಆಫ್ ಕಮ್ಯುನಿಕೇಶನ್, ರೆಸಿಸ್ಟೆನ್ಸ್ ಟು ಚೇಂಜ್, ಅಂದ್ರೆ ಯಾವಾಗ ಚೇಂಜ್ ಮಾಡಬೇಕು ಅವಾಗ ಚೇಂಜ್ ಮಾಡಿರಲ್ಲ ನೀವು, ಅದು ಒಂದು ರೀಸನ್. ಅನ್ಎಕ್ಸ್ಪೆಕ್ಟೆಡ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಲ್ಯಾಕ್ ಆಫ್ ಕೋಆಪರೇಷನ್ ಇರುತ್ತೆ. ಇನ್ಸಫಿಷಿಯಂಟ್ ಟೀಮ್ ಸ್ಕಿಲ್ಸ್ ಇರುತ್ತೆ. ಪೂರ್ ಲೇಬರ್ ಪ್ರೊಡಕ್ಟಿವಿಟಿ. ಇವೆಲ್ಲ ರೀಸನ್ಸ್ ಆಗುತ್ತೆ. ವಾಟ್ ಈಸ್ ದ ರೀಸನ್ಸ್? ದಿಸ್ ಆರ್ ಆಲ್ ದ ಅಬ್ಸ್ಟ್ಯಾಕಲ್ಸ್ ಫಾರ್ ವಾಟ್, ಒಂದು ಪ್ರಾಜೆಕ್ಟ್ ಸಕ್ಸಸ್ಸಿವ್ ಪ್ರಾಜೆಕ್ಟ್ಗೆ ನಮ್ಗೆ ಅಡ್ಡ ಬರುವಂತಹ ರೀಸನ್ಸ್. ಓಕೆನಾ. ಹೂ ಇಸ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ ಯಾರಾಗಿರ್ತಾರೆ? ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ ಯಾರು ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಅನ್ಸ್ಕೋತಾನೆ. ನಿಮ್ಗೆ ಗೊತ್ತು, ಸ್ಟಾರ್ಟಿಂಗ್ ಅಲ್ಲೇ ನಾವು ನೋಡಿದಿರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಆ ಪಾಯಿಂಟ್ಸ್ ಎಲ್ಲ ಇಲ್ಲಿ ಬರೆದ್ರೆ ಸಾಕು. ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಓದಿದೀರಾ, ಆ ಪಾಯಿಂಟ್ಸ್ ಎಲ್ಲ ಇಲ್ಲಿ ಬರೆದ್ರೆ ಸಾಕು. ಓಕೆ, ಸೊ ಫಸ್ಟ್ ನಾವು ಡಿಫೈನ್ ಮಾಡ್ತೀರಿ ನೋಡಿ. ದಿಸ್ ಪಾಯಿಂಟ್ ಇಸ್ ಫಾರ್ ಡಿಫೈನಿಂಗ್ ದ ಪ್ರಾಜೆಕ್ಟ್ ಮ್ಯಾನೇಜರ್. ಪ್ರಾಜೆಕ್ಟ್ ಮ್ಯಾನೇಜರ್ ಇಸ್ ಎ ಕೀ ಪರ್ಸನ್ ಅಂಡ್ ಹ್ಯಾಸ್ ಓವರ್ ಆಲ್ ಕಂಟ್ರೋಲ್ ಆಫ್ ದಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂಡ್ ಆಕ್ಟಿವಿಟೀಸ್.
ಪ್ರಾಜೆಕ್ಟ್ ಮ್ಯಾನೇಜರ್ ಇಸ್ ಅ ಕೀ ಪರ್ಸನ್, ಹ್ಯಾಸ್ ಓವರ್ ಆಲ್ ಕಂಟ್ರೋಲ್ ಆಫ್ ದಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆಕ್ಟಿವಿಟೀಸ್ ಅಂತ ಹೇಳ್ತೀನಿ. ಈ ಹ್ಯಾಸ್ ಟು ಇನ್ವಾಲ್ವ್ ಕಂಪ್ಲೀಟ್ಲಿ ಇನ್ ಪ್ಲಾನಿಂಗ್. ಸೊ ಅವನೇನಾಗಿರ್ಬೇಕು, ಕಂಪ್ಲೀಟ್ ಇನ್ವಾಲ್ವ್ ಆಗಿರ್ಬೇಕು. ಈ ಮಸ್ಟ್ ಬಿ ಕೇಪಬಲ್ ಆಫ್ ಕಂಪ್ಲೀಟ್ ದ ಪ್ರಾಜೆಕ್ಟ್ ಗೋಲ್ ಅಂಡ್ ಆಬ್ಜೆಕ್ಟಿವ್ಸ್. ಅವನು ಪ್ರಾಜೆಕ್ಟ್ ಗೋಲ್ ಕಂಪ್ಲೀಟ್ ಮಾಡಬೇಕು ಮತ್ತೆ ಆಬ್ಜೆಕ್ಟಿವ್ ಬೈ ಮೇಕಿಂಗ್ ಇಸ್ ಟೀಮ್ ಮೆಂಬರ್ಸ್ ಟು ಬಿ ವರ್ಕ್ ಟುವರ್ಡ್ಸ್ ದ ಗೋಲ್ ವಿತ್ ಇನ್ ದ ಗಿವನ್ ಟೈಮ್ ಅಂಡ್ ಕಾಸ್ಟ್. ಒಟ್ಟಿರುವಂತ ಟೈಮ್ ಅಲ್ಲಿ ಟೀಮ್ ನ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಕಮ್ಯುನಿಕೇಶನ್ ಇಟ್ಕೊಂಡು ಅವ್ರ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕು. ಸೊ ವಾಟ್ ಆರ್ ಆಲ್ ದ characteristic I have completed that you can use here also. Okay. Ultimately, the project manager responsible for the success and failure of the project. ಅವನೇ ರೀಸನ್ ಆಗಿರ್ತಾನೆ ಯಾವುದಕ್ಕೆ, ಒಂದು ಸಕ್ಸಸ್ ಆಗಲಿ ಅಥವಾ ಫೇಲ್ಯೂರ್ ಆಗಲಿ, ಈ ವಿಲ್ ಬಿ ದ ಮೇನ್ ರೀಸನ್ ಫಾರ್ ದಿ ಸಕ್ಸಸ್ ಆರ್ ಫೇಲ್ಯೂರ್ ಆಫ್ ದಿ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ನಾವು ಮೆನ್ಷನ್ ದ ಡಿಫರೆಂಟ್ ಪ್ರಾಜೆಕ್ಟ್ ಸ್ಕೋಪ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಎ ಪ್ರಾಜೆಕ್ಟ್ ಗ್ರೂಪ್. ಸ್ಕೋಪ್ಗೂ ಮತ್ತೆ ಆಬ್ಜೆಕ್ಟಿವ್ಗೂ ಇರುವಂತಹ ವ್ಯತ್ಯಾಸವನ್ನ ಹೇಳಿ. ವಾಟ್ ಇಸ್ ದ ಸ್ಕೋಪ್ ಅಂದ್ರೆ ಅದರಿಂದ ನಮಗೆ ಏನ್ ಯೂಸ್ ಆಗುತ್ತೆ ಫ್ಯೂಚರ್ ಅಲ್ಲಿ. ನೋಡಿ, ನೀವು ಸರ್ ನಾನು ಮೆಕ್ಯಾನಿಕಲ್ ತಗೊಂತೀನಿ, ಒಳ್ಳೆ ಸ್ಕೋಪ್ ಇರುತ್ತಾ ಫ್ಯೂಚರ್ ಅಲ್ಲಿ. ಸರ್ ನಾನು PUC ನಲ್ಲಿ ಸೈನ್ಸ್ ತಗೊಂತೀನಿ, ಒಳ್ಳೆ ಸ್ಕೋಪ್ ಇರುತ್ತಾ. ಆಬ್ಜೆಕ್ಟಿವ್ ಅಂದ್ರೆ ಏನು, ಸ್ಕೋಪ್ ಅಂದ್ರೆ ಅದರ ಎಫೆಕ್ಟಿವ್ ಯಾವ ರೀತಿ ಇರುತ್ತೆ ಅಂತ. ಆಬ್ಜೆಕ್ಟಿವ್ ಅಂದ್ರೆ ಅದನ್ನ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ಡಿಫೈನ್ ಮಾಡ್ಕೊಂಡಿರುವಂತದ್ದು. ಸೊ ದಟ್ ಇಸ್ ವಾಟ್ ಡಿಫೈನ್ಸ್. ನೋಡಿ, ಸ್ಕೋಪ್ ಡಿಫೈನ್ಸ್ ಅ ಸಮ್ ಆಫ್ ಟೋಟಲ್ ಔಟ್ಪುಟ್ಸ್, ಔಟ್ಕಮ್ಸ್, ಬೆನಿಫಿಟ್ಸ್ ಅಂಡ್ ವರ್ಕ್. ಆಬ್ಜೆಕ್ಟಿವ್ ಡಿಫೈನ್ ಪ್ರೀಡಿಟರ್ಮೈನ್ಡ್ ರಿಸಲ್ಟ್ ಟುವರ್ಡ್ಸ್ ದ ವಿಚ್ ಎಫರ್ಟ್ ಇಸ್ ಡೈರೆಕ್ಟೆಡ್. ಅಂದ್ರೆ ನಾವು ಮುಂಚೆ ಡಿಫೈನ್ ಮಾಡುವಂತದ್ದು. ಸ್ಕೋಪ್ ಹಂಗಲ್ಲ, ಸಮ್ ಆಫ್ ಟೋಟಲ್ ಔಟ್ಪುಟ್ಸ್ ಕೊಡುತ್ತೆ. ನೀನ್ ಇವತ್ತು ಮೆಕ್ಯಾನಿಕಲ್ ಬ್ರಾಂಚ್ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತಾ, ನೀವು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತಾ. ಆಬ್ಜೆಕ್ಟಿವ್ ಅಂದ್ರೆ ನೀನ್ ಮೆಕ್ಯಾನಿಕಲ್ ಬ್ರಾಂಚ್ ತಗೊಂಡ್ರೆ ಹಿಂಗಿರುತ್ತೆ. ನಾವು ಮೊದಲೇ ಆಬ್ಜೆಕ್ಟಿವ್ ನ ಡಿಫೈನ್ ಮಾಡ್ತೀರಿ. ದಟ್ ಇಸ್ ವಾಟ್ ಪ್ರೀ ಡಿಟರ್ಮಿನ್ಡ್ ರಿಸಲ್ಟ್ಸ್ ಅಂತ ಕರಿತೀರಿ. ಸೊ ಇಲ್ಲಿ ಎಕ್ಸಾಂಪಲ್, ಸ್ಕೋಪ್ ಇಸ್ ಡೆವಲಪ್ಮೆಂಟ್. ಯಾವ ತರ ಟು ಡೆವಲಪ್ ಎ ವೆಬ್ಸೈಟ್ ಯೂಸಿಂಗ್ HTML ಅಂಡ್ ASP, ನೆಟ್ ಅಂಡ್ ಫ್ಲಾಶ್ ಮೀಡಿಯಾ ಆರ್ ಯೂಸಿಂಗ್ WordPress.com ಒಂದು ವೆಬ್ಸೈಟ್ ನ ಡೆವಲಪ್ ಮಾಡೋದು. ಆಬ್ಜೆಕ್ಟ್ ಇಸ್ ಎ ಬಿಲ್ಟ್ ವೆಬ್ಸೈಟ್. ಇವೆಲ್ಲ ಅದ್ರಲ್ಲಿ ಇರುವಂತಹ ಪಾಯಿಂಟ್ಸ್ ಆದ್ರೆ ಇದ್ರಲ್ಲಿ ನಮ್ದು ಏನಪ್ಪಾ ಅಂದ್ರೆ ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡ್ತೀರಿ ಅಂತ ಹೇಳ್ತೀರಿ. ಬಟ್ ಆ ವೆಬ್ಸೈಟ್ ಬಿಲ್ಡ್ ಮಾಡಕ್ ನಾವ್ ಏನೆಲ್ಲ ಮಾಡಬಹುದು. HTML ಯೂಸ್ ಮಾಡ್ತೀರಾ, ASP ಯೂಸ್ ಮಾಡ್ತೀರಾ, ASP.NET ಯೂಸ್ ಮಾಡ್ತೀರಾ, ಅಥವಾ ಫ್ಲಾಶ್ ಮೀಡಿಯಾ ಯೂಸ್ ಮಾಡ್ತೀರಾ. ಇವನ್ನೆಲ್ಲ ಯೂಸ್ ಆಗುತ್ತಾ ನಮ್ಗೆ ಅನ್ನೋದನ್ನ ಹೇಳುತ್ತೆ. ಸೊ ಸ್ಕೋಪ್ ಡಿಸ್ಕ್ರೈಬ್ಸ್ ಅಮೌಂಟ್ ಆಫ್ ವರ್ಕ್ ಆರ್ ಎಫರ್ಟ್ ರಿಕ್ವೈರ್ಡ್ ಟು ರೀಚ್ ದ ಔಟ್ಪುಟ್ ಆರ್ ರೆಡ್ಯೂಸ್ ಎ ಪ್ರಾಡಕ್ಟ್. ಆಬ್ಜೆಕ್ಟಿವ್ ಡಿಸ್ಕ್ರೈಬ್ ಓನ್ಲಿ ರಿಕ್ವೈರ್ಡ್ ರಿಸಲ್ಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಔಟ್ಕಮ್. ಸೊ ಇದು ಡಿಫರೆನ್ಸ್ ಬಿಟ್ವೀನ್ ಏನು, ಸ್ಕೋಪ್ ಅಂಡ್ ಆಬ್ಜೆಕ್ಟಿವ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ ಅದೇನೆ, ಸ್ಕೋಪ್ ಒಟ್ಟು ಉತ್ಪಾದನೆಗಳು, ಫಲಿತಾಂಶಗಳು, ಪ್ರಯೋಜನಗಳು ಮತ್ತು ಯೋಜನೆ ಪೂರ್ಣಗೊಳಿಸುವ ಕೆಲಸ ಮತ್ತೊಂದು ವ್ಯಾಖ್ಯಾನಿಸುತ್ತದೆ. ಇದು ಉದ್ದೇಶಗಳು, ಪೂರ್ವ ನಿರ್ಧರಿತ ಫಲಿತಾಂಶಗಳು ಯಾವ ಪ್ರಯತ್ನದ ಕಡೆ ನಿರ್ದೇಶಿಸುತ್ತದೆ ಎಂಬುದನ್ನ ವ್ಯಾಖ್ಯಾನಿಸುತ್ತದೆ. ಇಲ್ಲಿ ಸ್ಕೋಪ್ ಅನ್ನೋದು ಇದನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ವೆಬ್ಸೈಟ್ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಉದ್ದೇಶನೇ ಏನಾಗುತ್ತೆ, ವೆಬ್ಸೈಟ್ ನ ಡೆವಲಪ್ಮೆಂಟ್ ಮಾಡೋದಾಗಿರುತ್ತೆ. ನಾವು ಮೊದಲೇ ಡಿಫೈನ್ ಮಾಡಿರ್ತೀರಿ, ನಾವೇನ್ ಮಾಡ್ತೀರಿ, ವೆಬ್ಸೈಟ್ ಡೆವಲಪ್ ಮಾಡ್ತಿಂದ ಡಿಫೈನ್ ಮಾಡ್ತೀರಿ. ಬಟ್ ಅಲ್ಲಿ ಡೆವಲಪ್ ಮಾಡಕ್ ಏನೆಲ್ಲ ಯೂಸ್ ಮಾಡ್ತೀರಿ, ಏನೆಲ್ಲ ಯೂಸ್ ಇರುತ್ತೆ ಫ್ಯೂಚರ್ ಅಲ್ಲಿ, ದಟ್ ಇಸ್ ವಾಟ್ ಸ್ಕೋಪ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಮೇನ್ ಥಿಂಗ್ಸ್ ಇನ್ ಸ್ಕೋಪ್ ಅಂಡ್ ಆಬ್ಜೆಕ್ಟಿವ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂವ್ ಮಾಡೋದು, ನೆಕ್ಸ್ಟ್ ಒನ್, ಗಿವ್ ಅನ್ ಔಟ್ಲೈನ್ ಅಬೌಟ್ ಡಿಫರೆಂಟ್ ಸೆಕ್ಟರ್ಸ್ ವೇರ್ ಪ್ರಾಜೆಕ್ಟ್ ಆಪರ್ಚುನಿಟೀಸ್ ಆರ್ ಅವೈಲೇಬಲ್ ಆಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಇದು ನೀವು ಜನರಲ್ ಆಗಿ ಬರೆಯುವಂತ ಆನ್ಸರ್. ಆಲ್ರೆಡಿ ನಾವು ಆನ್ಸರ್ ಕೊಡ್ತಾ ಇದ್ದೀರಿ, ನೀವು ಅದನ್ನು ಜನರಲ್ ತರಾನೇ ಬರೀಬೇಕು. ಯಾವ ಯಾವ ಫೀಲ್ಡ್ ಅಲ್ಲಿ ನೀವು ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ನ ಅಥವಾ ಒಬ್ಬ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ನ ನೋಡಬಹುದು ಅಂತ ನಮ್ಗೆ ಬೇಕಾಗಿರುವಂತದ್ದು. ಯಾವ್ಯಾವ ಫೀಲ್ಡ್, ಒಂದು ಕನ್ಸ್ಟ್ರಕ್ಷನ್ ಸೆಕ್ಟರ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇರ್ಬೋದು, ಪ್ರೊಡಕ್ಷನ್ ಫೀಲ್ಡ್ಸ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಪವರ್ ಜನರೇಷನ್ ಇರ್ಬೋದು, ಆಟೋಮೇಟಿವ್, ಮಾರ್ಕೆಟಿಂಗ್ ಅಂಡ್ ಸೇಲ್ಸ್, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, IT ಸೆಕ್ಟರ್ಸ್, ಎಜುಕೇಶನ್ ಸೆಕ್ಟರ್ಸ್, ಡಿಫೆನ್ಸ್ ಅಂಡ್ ರಿಫೈನರಿ ಸೆಕ್ಟರ್ಸ್. ಇವೆಲ್ಲ ನಾವು ನೋಡಿ, ದಿಸ್ ಆಲ್ ದ ಥಿಂಗ್ಸ್ ವಿ ಅಬ್ಸರ್ವ್ ಆಲ್ರೆಡಿ. ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಿದೀವಿ. ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಅದಲ್ಲಿರೋದು ಬರ್ಬಿಟ್ರೆ ಸಾಕು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿಯಾಗಿ ಕೆಲವೊಂದು ಆನ್ಸರ್ಸ್ ನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದನ್ನ ನೀವು ನೋಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀರಿ, ಡಿಫ್ರೆಂಟ್ ಸೆಕ್ಟರ್ಸ್ ವೇರ್ ಪ್ರಾಜೆಕ್ಟ್ ಆಪರ್ಚುನಿಟೀಸ್ ಎಲ್ಲೆಲ್ಲ ಬರುತ್ತೆ ನೀವು ನೋಡೋ ತರ. ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನೀವು ಎಲ್ಲೆಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ನ ನೋಡ್ತೀರಾ. ಸಿವಿಲ್ ಅಲ್ಲಿ ಎಲ್ಲಿ ನೋಡ್ತೀರಾ, ಮೆಕ್ಯಾನಿಕಲ್ ಅಲ್ಲಿ ನೋಡ್ತೀರಾ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಎಲ್ಲಿ ನೋಡ್ತೀರಾ. ಸೊ ದಟ್ ಇಸ್ ವಾಟ್ ಕನ್ಸ್ಟ್ರಕ್ಷನ್, ಮ್ಯಾನುಫ್ಯಾಕ್ಚರ್, ಪ್ರೊಡಕ್ಷನ್, ಹೆಲ್ತ್, ಪವರ್ ಜನರೇಷನ್, ಮತ್ತೆ ಮಾರ್ಕೆಟಿಂಗು, ಸಪ್ಲೈ ಚೈನ್, IT ಸೆಕ್ಟರ್, ಎಜುಕೇಶನ್, ಡಿಫೆನ್ಸ್, ರಿಫೈನರಿ ಸೆಕ್ಟರ್, ಇಲ್ಲೆಲ್ಲ ಜಾಗದಲ್ಲಿ ನಾವೇನ್ ಮಾಡ್ತೀರಿ, ಪ್ರಾಜೆಕ್ಟ್ ಮ್ಯಾನೇಜರ್ ಅನ್ನು ನೋಡ್ತೀರಿ. ಸೊ ದಿಸ್ ಈಸ್ ದ ಕಂಪ್ಲೀಟ್ ವಿಡಿಯೋ ಅಬೌಟ್ ದ ಯೂನಿಟ್ ನಂಬರ್ 1. ದಟ್ ಈಸ್ ಕ್ವಶನ್ ಅಂಡ್ ಆನ್ಸರ್ಸ್ ನ ಡಿಸ್ಕಸ್ ಮಾಡಿರುವಂತಹ ವಿಡಿಯೋ. ಓಕೆನಾ? ನಿಮ್ಗೆ 20 ಮಾರ್ಕ್ಸ್ ಇದರಿಂದ ಬರುತ್ತೆ. ಹಾಗಾಗಿ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ ಇದರ ಕ್ವಶನ್ ಆನ್ಸರ್ಸ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಈಗ್ಲೂ ಕೂಡ 23 ನಲ್ಲೇ ನೀವು ಪಾಸ್ ಆಗಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಯಾಕಂದ್ರೆ ಕೆಲವ್ರು ಕಮೆಂಟ್ ಮಾಡ್ತಾ ಇರ್ತೀರಾ, ಸರ್ ಈ ಸತಿನೂ ನಮ್ಗೆ ಮೇಕಪ್ ಎಕ್ಸಾಮ್ ಇರುತ್ತಾ. ಸೊ ಈಗ ಮೇಕಪ್ ಎಕ್ಸಾಮ್ ಬಗ್ಗೆ ಥಿಂಕ್ ಮಾಡಬಾರದು ನೀವು. ಯು ಹ್ಯಾವ್ ಟು ಥಿಂಕ್ ಅಬೌಟ್
ಪ್ರೆಸೆಂಟ್ ಎಕ್ಸಾಮ್. ಅರ್ಥ ಆಗ್ತಿದ್ಯಾ? ಫಸ್ಟ್ ನೀವು ಮೋಟಿವೇಟ್ ಆಗ್ಬೇಕು. ದಟ್ ಈಸ್ ದ ಮೇನ್ ಲ್ಯಾಕ್ ಅಂತ ನನ್ಗನ್ಸುತ್ತೆ. ನೀವು ಮಾಡುವಂತ ಕಮೆಂಟ್ಸ್ ನನ್ಗೆ ಅರ್ಥ ಆಗ್ತಾ ಇರತ್ತೆ. ನಿಮ್ಗೆ ಏನಪ್ಪಾ ಅಂದ್ರೆ ಮೋಟಿವೇಶನ್ ಇಲ್ಲ. ಬರಿಬೇಕು ಅಂತ ಮೋಟಿವೇಟ್ ಮಾಡ್ಬೇಕು. ಸೊ ಬರ್ಸ್ಬೇಕು. ಸೊ ನಿಮಗೆ ಏನೆಲ್ಲ ಬರೆದ್ರೆ ಮಾರ್ಕ್ಸಸ್ ಬರುತ್ತೆ ಅಂತ ಡಿಫೈನ್ ಮಾಡ್ಬೇಕು. ಬಟ್ ಡೋಂಟ್ ಫರ್ಗೆಟ್, ನಾನು ಸಬ್ಸ್ಕ್ರೈಬ್ ಮಾಡಕ್ಕೆ ಎಲ್ಲೂ ನನ್ನ ಮಿಡ್ಲಲ್ಲಿ ಹೇಳಕ್ಕೆ ನಂಗೆ ಅವಕಾಶನೇ ಇರಲ್ಲ. ಯಾಕಂದ್ರೆ ಒಂದು ಚಾಪ್ಟರ್ ಫುಲ್ ಎಕ್ಸ್ಪ್ಲೈನ್ ಮಾಡೋ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಇದ್ರಲ್ಲಿರುತ್ತೆ. ನಾನು ಅದಕ್ಕೋಸ್ಕರ ಅದನ್ನ ಬಳಸೋದೇ ಇಲ್ಲ. ದಯವಿಟ್ಟು ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಾನೇನ್ ಹೇಳ್ತೀನಿ, 60% ಇನ್ನೂ 60% ಆಫ್ ದಿ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಅದೇ ರೀತಿ ನಿಮ್ಗೆ ಇಷ್ಟ ಆದ್ರೇನೆ ಲೈಕ್ ಮಾಡಿ. ಓಕೆನಾ? ಸೊ ಇದಾಗಿದ ತಕ್ಷಣ ನಿಮ್ಗೆ ಸರ್ ನಮ್ಗೆ ಸುಮಾರು ಜನ ಕೇಳಿದ್ರಿ ಫಸ್ಟ್ ಅಂಡ್ ಸೆಕೆಂಡ್ ಯೂನಿಟ್ ಬೇಕು ಅಂತ. ಸೊ ಐ ಹವ್ ಡನ್ ದ ಫಸ್ಟ್ ಯೂನಿಟ್. ಸ್ಟಿಲ್ ನಿಮಗೆ ಸೆಕೆಂಡ್ ಯೂನಿಟ್ ಬೇಕು ಅಂತಂದ್ರೆ ಡೂ ಕಮೆಂಟ್ ವಿತ್ ದಿಸ್ ವಿಡಿಯೋ ಓನ್ಲಿ. ಸೊ ಕಮೆಂಟ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಐ ವಿಲ್ ಗೋ ಫಾರ್ ಸೆಕೆಂಡ್ ವಿಡಿಯೋ ಆಲ್ಸೋ. ಓಕೆ, ದಟ್ ಇಸ್ ಅ ಸೆಕೆಂಡ್ ಚಾಪ್ಟರ್ ವಿಡಿಯೋ. ಆ ರೀತಿ ಏನಾದ್ರು ನಾನು ಸೆಕೆಂಡ್ ಚಾಪ್ಟರ್ ವಿಡಿಯೋ ಮಾಡಿದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಆನ್ಸರ್ಸ್ ಎಲ್ಲಾ ಚಾಪ್ಟರ್ದು ಕವರ್ ಮಾಡ್ದಂಗೆ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಮತ್ತೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.